ಗೀತೆ RSS ಶೀರ್ಷಿಕೆ ಅದು. ಗೀತೆ ಅಂದರೆ ಯಾವ ಗೀತೆ ಅಂತ ಯಾರು ಪ್ರಶ್ನೆ ಕೇಳುವುದೇ ಇಲ್ಲ. ಗೀತೆ ಎಂಬ ಶಬ್ದದ ಅರ್ಥವೇ ಭಗವದ್ಗೀತೆ ಅಂತ. ಅದು ಗೀತೆಯ ವಿಶೇಷತೆ. ಹಾಗೆ ಸಂಘದ ಬಗ್ಗೆ ಯಾರಾದರೂ ಮಾತನಾಡಿದರೆ ಯಾವ ಸಂಘ ಅಂತ ಕೇಳೋ ಪ್ರಶ್ನೆ ಇಲ್ಲ. ಎಷ್ಟೋ ಸಂಘಟನೆಗಳುಂಟು, ಅಧ್ಯಾಪಕ ಸಂಘ ಉಂಟು, ಆಮೇಲೆ ಕೋಆಪರೇಟಿವ್ ಸಂಘಗಳಿದೆ, ಬೇಕಾದಷ್ಟು ಸಂಘಗಳಿದೆ. ಆದರೆ ಸಂಘ ಅಂತ ಹೇಳಿದರೆ ಎಲ್ಲರಿಗೂ ಅರ್ಥ ಆಗುವುದು ಒಂದೇ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಎತ್ತರಕ್ಕೆ ಈ ಎರಡು ಶಬ್ದಗಳು ಬೆಳೆದಿದೆ, ಶ್ರೀಮದ್ ಭಗವದ್ಗೀತಾ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಗೀತೆ ಹುಟ್ಟಿಕೊಂಡದ್ದಲ್ಲಿ ಸಮರಾಂಗಣದಲ್ಲಿ ಯುದ್ಧ ನಿಶ್ಚಯ ಆಗಿದೆ. ಯುದ್ಧ ನಿಶ್ಚಯ ಆಗಿ ಪರಸ್ಪರ ಕಾದಾಡಲಿಕ್ಕೆ ಶುರು ಮಾಡಬೇಕು. ಆ ಸಮಯದಲ್ಲಿ ಅರ್ಜುನ ಪ್ರಾಮಾಣಿಕ ವ್ಯಕ್ತಿ, ಆದರೂ ಕೃಷ್ಣ ತನ್ನ ಸಾರಥಿಯಾಗಿ ಕೂತ್ಕೊಂಡ ಹಿನ್ನೆಲೆಯಲ್ಲಿ ಮಾತನಾಡುವಾಗ ಸ್ವಲ್ಪ ದರ್ಪವು ಅಂತ ನಮಗೂ ಅನ್ನಿಸಬಹುದು. ಆತ ಹೇಳಿದ್ದಿಷ್ಟೇ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ, ಎರಡು ಸೈನ್ಯಗಳ ಮಧ್ಯದಲ್ಲಿ ನಮ್ಮ ರಥವನ್ನು ಕೊಂಡೋಗಿ ನಿಲ್ಲಿಸು. ಕೃಷ್ಣನಿಗೇನಾಗಲಿಲ್ಲ, ಹೋಗಿ ನಿಲ್ಲಿಸಿದ. ನಿಲ್ಲಿಸಿದ ಕೂಡಲೇನಾಯಿತು, ಎಲ್ಲ ಗೊಂದಲಗಳೇ ಶುರುವಾಯಿತು. ಅಲ್ಲಿ ನೋಡುವಾಗ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪಿತೃನ್ ಪುತ್ರ ಎಲ್ಲ ನೋಡಿದ ಕೂಡಲೇ ಗೊತ್ತಿಲ್ಲದಂತೆ ಇವನ ಕೈಗಾಲು ನಡುಗೀತು, ಶಸ್ತ್ರ ಕೆಳಗೆ ಬಿತ್ತು. ಅಷ್ಟು ಮಾತ್ರ ಅಲ್ಲ, ಕೊನೆಗೊಂದು ಮಾತು ಹೇಳ್ತಾನೆ, ನ ಯೋಚಿಸಿ, ನಾನು ಯುದ್ಧ ಮಾಡೋದಿಲ್ಲ, ಏನು ಬೇಕಾರಾಗಲಿ. ಆ ಸಮಯದಲ್ಲಿ ಮರ್ಯಾದಾ ಪುರುಷೋತ್ತಮನಾಗಿ ಅವನಿಗಿಂತ ಒಂದು ಹೆಚ್ಚು ಎತ್ತರದಲ್ಲಿ ನಿಂತಹ ಶ್ರೀಕೃಷ್ಣ ಹೇಳಿದ ಮೊದಲ ಶಬ್ದವೇ ಕ್ಲೈಬ್ಯಂ ಆಸ್ಮಗಮಃ ಪಾರ್ಸ. ಒಳ್ಳೆದಲ್ಲ ಇದು? ನಿನ್ನ ಹಾಗಿರುವವರು ಹೀಗೆ ಮಾತನಾಡೋದ ಅಂತ ಶುರು ಮಾಡ್ತಾನೆ. ಸ್ವಲ್ಪ ಸಂಘದ ಕಡೆಗೆ ಬಂದರೆ, ಸಂಘದ ಕಲ್ಪನೆಯು ಸಹ, ಸಂಘ ಯಾವಾಗ ಪ್ರಾರಂಭ ಆಯಿತು? ಯಾವಾಗ ಪ್ರಾರಂಭ ಆಯಿತು ಅಂದರೆ, ಈ ದೇಶದಲ್ಲಿ ಬ್ರಿಟಿಷರ ಆಧಿಪತ್ಯ ಇತ್ತು. ಸಾಮಾನ್ಯ ಜನರೆಲ್ಲ ಈ ಆಗ ಹೇಳಿದ ಅರ್ಜುನ ಹಾಗೆ ಒಂದು ರೀತಿಯ ಕ್ಲೀಬ ಸ್ಥಿತಿಯಲ್ಲಿದ್ದರು. ಅವರು ಹೇಳಿದ್ದನ್ನು ಕೇಳುವ ಸ್ಥಿತಿಯಲ್ಲಿದ್ದರು. ಹೆಸರಿಗೆ ಕೆಲವು ಸತ್ಯಾಗ್ರಹಗಳೆಲ್ಲ ಮಾಡಲಿಲ್ಲ ಅಂತಲ್ಲ, ಹೋರಾಟ ಮಾಡಲಿಲ್ಲ ಅಂತೂ ಅಲ್ಲ, ಮಾಡ್ತಾ ಇದ್ದರು. ಆದರೆ ಆ ಸಮಯದಲ್ಲಿ ಇದು ಸರಿಯಾದ್ದಲ್ಲ. ಇದನ್ನು ಸರಿಪಡಿಸಬೇಕು ಅಂತಿದ್ದರೆ ಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ ಒಂದು ಶಕ್ತಿ, ಕೃಷ್ಣಾರ್ಜುನ ಅಂದರೆ ಗುರು ಶಿಷ್ಯ, ಈ ಗುರು ಶಿಷ್ಯ ಸಂಬಂಧ ಒಂದಾಗಿ ಏನು ಹೇಳಬೇಕು ಅದನ್ನು ಕೃಷ್ಣ ಹೇಳಿದ ಹಾಗೆ ಹೇಳಬೇಕು. ಕೃಷ್ಣ ಹೇಳಿದ ಹಾಗೆ ಹೇಳಿದರೆ ಮಾಡಬೇಕಾದ್ದನ್ನು ಮಾಡಲಿಕ್ಕೆ ಪ್ರೇರಣೆ ಸಿಗ್ತದೆ. ಆ ಹಿನ್ನೆಲೆಯಲ್ಲಿ 1925ನೇ ಇಸ್ವಿಯಲ್ಲಿ ಸಂಘದ ಸಂಸ್ಥಾಪಕರ ನೆಲೆಯಲ್ಲಿ ಪರಮಪೂಜ್ಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರು ಸಂಘದ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಾಗಲೂ ತಾನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಅದರ ಬದಲು ಕೆಲವು ದಿವಸಗಳಾದ ನಂತರ ಕೃಷ್ಣನ ಹಾಗೆ ಶಿಷ್ಯರಿಗೆ ಹೇಳಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ. ಮನುಷ್ಯರು ಆ ಎತ್ತರಕ್ಕೆ ಹೇಳುವುದು ಕಷ್ಟ. ಡಾಕ್ಟರ್ ಜಿಯವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವರು ನಿಶ್ಚಯ ಮಾಡಿದರು, ಸಂಘಕ್ಕೊಂದು ಒಬ್ಬ ಗುರು ಬೇಕು. ಆ ಗುರು ಯಾರು? ಆ ಗುರು ಯಾರು ಅಂತ ಕೇಳಿದರೆ ಚರ್ಚಾತೀತ ಒಂದು ಸಂಕೇತ ಆಗಬೇಕು. ಅದಕ್ಕೋಸ್ಕರ ಸಂಘದಲ್ಲಿ ಪರಮ ಪವಿತ್ರವಾದಂತಹ ಭಗವದ್ಧ್ವಜವನ್ನು ಗುರುವಾಗಿ ಇಟ್ಟರು. ಆ ಗುರುವಿನ ಸಮ್ಮುಖದಲ್ಲಿ ಎಲ್ಲವೂ. ಹಾಗಾದರೆ ಸಂಘಕ್ಕೆ ಗುರು ಯಾರು ಅಂತ ಕೇಳಿದರೆ ವ್ಯಕ್ತಿ ಅಲ್ಲ, ಸಾಂಕೇತಿಕವಾಗಿ ಒಂದು ಭಗವದ್ಧ್ವಜ. ಆ ಭಗವದ್ಧ್ವಜದ ಇತಿಹಾಸವೇ, ಅದರಲ್ಲಿ ಅನೇಕ ಅಂಶಗಳಿದೆ. ಆ ಧ್ವಜಕ್ಕೆ ಯಜ್ಞದ ಜ್ವಾಲೆಯ ಶಕ್ತಿ ಉಂಟು. ಯಜ್ಞದ ಜ್ವಾಲೆ ಬರಬೇಕಾದರೆ ಅಲ್ಲಿ ಸಮರ್ಪಣೆಯೇ, ಅತ್ಯಂತ ಅಮೂಲ್ಯವಾದ ವಸ್ತುಗಳನ್ನು ಅಗ್ನಿಗೆ ಆಹುತಿ ಕೊಟ್ಟಾಗ ಆ ಬಣ್ಣ ಬರುವುದು. ಅದೇ ಧ್ವಜ ಅನೇಕರಿಗೆ ಸ್ಫೂರ್ತಿ ಕೊಟ್ಟು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಬೇಕು, ದೇಶದ ಹೆಸರು ಜಗತ್ತಿಗೆ ಹೋಗಿ ಮುಟ್ಟಬೇಕು ಅಂತಾದರೆ ಅದೇ ಧ್ವಜದ ಅಡಿಯಲ್ಲಿ
ಹೋರಾಟ ಮಾಡಿದಂತಹ ರಾಣಾ ಪ್ರತಾಪ್ ಶಿವಾಜಿ ಮಹಾರಾಜರುಗಳ ಕಥೆ ಇದೆ. ಸ್ವತಃ ಅರ್ಜುನನ ರಥದಲ್ಲಿ ಹಾರ್ತಾ ಇದ್ದಂತಹ ಧ್ವಜವು ಇದೇ ಬಣ್ಣದ್ದು, ಶೌರ್ಯದ ಸಂಕೇತವೂ ಹೌದದು. ಅದರ ಜೊತೆಯಲ್ಲಿ ಅದನ್ನು ನೋಡಿದ ಕೂಡಲೇ ನೆನಪಾಗುವುದು ಪೂರ್ವ ದಿಗಂತದಲ್ಲಿ ಉದಿಸುವಂಥ ಸೂರ್ಯ. ಸೂರ್ಯನ ಕೆಲಸವೇ ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ. ಹಾಗಾಗಿ ಈ ಧ್ವಜ ನೋಡಿದಾಗ ಈ ಮೂರು ಗುಣಗಳ ಮಿಶ್ರಣ ಅದನ್ನಲ್ಲಿ ಕಾಣಲಿಕ್ಕಾಗ್ತದೆ. ಅದನ್ನು ಮುಂದೆ ತೆಕ್ಕೊಂಡು ಹೋಗಬಲ್ಲಂತಹ ಸಾಧು ಸಂತರ ವೇಷವು ಅದೇ ಆಗಿದೆ. ಅಂದರೆ ಗುರುವಾಗಿ ಸ್ವೀಕಾರ ಮಾಡಿದಂಥ ಈ ಧ್ವಜ, ಆ ಧ್ವಜದ ಆಶ್ರಯದಲ್ಲಿ ಯಾಕೆ ಮಾಡಬೇಕಾಯಿತು? ಈ ದೇಶದ ಜನರು ಅರ್ಜುನನಂತೆ ಹತಪ್ರಭರಾಗಿದ್ದರು, ಆತ್ಮಹೀನಾಯತೆಯ ಒಂದು ಗುಂಗಿನಲ್ಲಿ ಇದ್ದರು. ಇದರಿಂದ ಮೇಲೆ ಬರಬೇಕಾದರೆ ಒಂದೇ ಒಂದು ದಾರಿ, ಅದನ್ನು ಕಂಡುಕೊಂಡವರು ಡಾಕ್ಟರ್ ಜಿಯವರು. ಅದು ಕಂಡುಕೊಂಡದ್ದು ಎಲ್ಲಿ ಅಂತ ಕೇಳಿದರೆ, ಕೃಷ್ಣ ಹುಟ್ಟಿದ್ದು ಎಲ್ಲಿ? ಸೆರೆಮನೆಯಲ್ಲಿ. ಡಾಕ್ಟರ್ ಜಿಯವರಿಗೆ ಈ ವಿಚಾರ ಬಂದದ್ದು ಸೆರೆಮನೆಯಲ್ಲಿ. 1921ನೇ ಇಸ್ವಿಯಲ್ಲಿ ಅವರನ್ನು ಸೆರೆಮನೆಗೆ ಹಾಕಿದರು. ಅವರು ಹೋಗುವ ಅಗತ್ಯ ಇರಲಿಲ್ಲ. ಆದರೆ ಜನಸಾಮಾನ್ಯರು ಅವರು ಹೋಗದೇ ಇದ್ದರೆ ಇವರು ಹೋಗಲಿ, ಹೆದರಿ ಹೋಗಲಿಲ್ಲ ಅಂತ ಹೇಳಬಾರ್ದಲ್ಲ. ಕೆಲವೊಮ್ಮೆ ನಾವು ಲೋಕಾಪವಾದಕ್ಕೂ ಹೆದರಬೇಕಾಗ್ತದೆ. ಅದಕ್ಕೋಸ್ಕರ ಹೋದರು. 1 ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದರು. ಅಲ್ಲಿದ್ದಾಗ ಅಲ್ಲಿನ ಅನೇಕ ಜನ ಬಂಧುಗಳ ಜೊತೆ ಸಂವಾದ ಮಾಡುತ್ತಾ ಸಮಸ್ಯೆಗೆ ಪರಿಹಾರ ಕೃಷ್ಣನ ಗೀತೆಯಂತೆ ಒಂದೇ. ಅದು ಯಾವುದು ಅಂತ ಕೇಳಿದರೆ, ಕೃಷ್ಣ ಯಾಕೆ ಗೀತ ಬೋಧನೆ ಮಾಡಿದ್ದು ಸ್ಪಷ್ಟ ಹೇಳ್ತಾನೆ ಕೃಷ್ಣನೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಹಾಗಾದರೆ ಈ ದೇಶದಲ್ಲಿ ಆಗಬೇಕಾದಂಥದ್ದು ಧರ್ಮದ ಸ್ಥಾಪನೆ. ಅದನ್ನು ಕೃಷ್ಣ ಮಾಡಿದ. ಇಲ್ಲಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಕೃಷ್ಣನ ಹಾಗಿರೋರು ಯಾರಾದರೂ ಬರಬೇಕಲ್ಲ. ಹಾಗೆ ಹೇಳುವಾಗ ನೆನಪಾಗೋದು ಪೂಜ್ಯ ಶ್ರೀ ಶ್ರೀ ಪೇಜಾವರ ಶ್ರೀಗಳು, ಭೂತಪೂರ್ವ. ಅವರು ನಮ್ಮ ಸಂಘದ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಮಾತು ಹೇಳಿದರು. 4 ಯುಗಗಳ ಕಥೆ ನಮಗೆಲ್ಲ ಗೊತ್ತಿದೆ, ಇದು ಪೇಜಾವರ ಶ್ರೀಗಳು ಹೇಳಿದ್ದು. ಮೊದಲನೇ ಯುಗದ ಹೆಸರು ಕೃತಯುಗ ಅಂತ. ಆ ಕೃತಯುಗದಲ್ಲಿ ಏನು ಅಂತ ಕೇಳಿದರೆ ಎಲ್ಲವೂ ಅದರಷ್ಟಕ್ಕೆ ನಡೀತಾ ಇತ್ತು. ನ ರಾಜ್ಯಂ ನ ರಾಜಾಸೀತ್ ನ ದಂಡ್ಯೋ ನ ಚ ದಾಂಡಿಕ ಧರ್ಮೇಣ ಇವ ಪ್ರಜಾ ಸರ್ವಾಹ ರಕ್ಷಂತಿ ಸ್ಮ ಪರಸ್ಪರಂ. ಎಲ್ಲವೂ ತನ್ನಷ್ಟಕ್ಕೆ ಆಗ್ತಾ ಇತ್ತು ಧರ್ಮದ ಆಧಾರದಲ್ಲಿ. ಹಾಗಾಗಿ ಧರ್ಮದ ಆಧಾರದಲ್ಲಿ ನಡೀತಾ ಇರುವಂತಹ ಕೃತಯುಗ ಎಲ್ಲವೂ ಚೆನ್ನಾಗಿತ್ತು. ದಂಡಿಸೋವ ಇಲ್ಲ, ದಂಡಿಸಲ್ಪಡುವ ಅಗತ್ಯ ಇಲ್ಲ. ಅಂಥ ಒಂದು ಕಾಲಘಟ್ಟವನ್ನು ಈ ಜಗತ್ತಿನಲ್ಲಿ ಭಾರತ ನೋಡಿದೆ. ಆ ಕಾಲ ಮುಗಿಯಿತು, 2ನೇ ಕಾಲ ಬಂತು. ಅದರ ಹೆಸರು ತ್ರೇತಾಯುಗ ಅಂತ. ಆ ತ್ರೇತಾಯುಗದಲ್ಲಿ 2 ಶಕ್ತಿಗಳ ಪರಿಚಯ ಆಗುತ್ತದೆ. ಒಂದಂತೂ ರಾವಣ ಶಕ್ತಿ. ಆ ರಾವಣನ ಬಗ್ಗೆ ಹೇಳಬೇಕಾದರೆ ಇವತ್ತಿನ ಭಾಷೆಯಲ್ಲಿ ಮಾತನಾಡೋದಿದ್ದರೆ ಆತ ಬ್ರಾಹ್ಮಣ. ಇವತ್ತಿನ ಭಾಷೆಯಲ್ಲಿ ಅಂತ ಯಾಕೆ ಹೇಳೋದು ಅಂದರೆ, ಇವತ್ತು ನಮ್ಮ ಶಬ್ದ ಪ್ರಯೋಗ ಪೂರ್ಣ ಸರಿ ಇಲ್ಲ, ಅದಕ್ಕೋಸ್ಕರ ಅದು ವಿಷಯ ಇಲ್ಲಿ ಅಪ್ರಸ್ತುತ ಆದ್ದರಿಂದ ಹೇಳಲಿಕ್ಕೆ ಹೋಗುವುದಿಲ್ಲ ನಾನು. ಆದರೆ ಆತನಲ್ಲಿ ಯಾವುದು ಕಡಿಮೆ ಇತ್ತು? ಸೈನ್ಯ ಇತ್ತು, ನಾಯಕತ್ವ ಇತ್ತು, ಬುದ್ಧಿಮತ್ತೆ ಇತ್ತು, ವಿದ್ವತ್ತಿತ್ತು, ಸಂಘಟನಾ ಕೌಶಲ್ಯ ಇತ್ತು, ಎಲ್ಲ ಇತ್ತು. ಆದರೆ ಒಂದು ಮಾತ್ರ ಇರಲಿಲ್ಲ, ಅದರ ಹೆಸರು ಶೀಲ ಅಂತ. ಶೀಲ ಇಲ್ಲದಿದ್ದ ಮೇಲೆ ಯಾವುದಿದ್ರೂ ಪ್ರಯೋಜನ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ ರಾವಣ. ಅವನನ್ನು ತೆಗಿಬೇಕಾದರೆ ರಾಮನೇ ಬರಬೇಕಾಯಿತು. ರಾಮ ಬಂದ, ಇಂಥ ದುಷ್ಟರನ್ನೆಲ್ಲ ನಾಶ ಮಾಡಿದ, ತಾನೇ ನಾಶ ಮಾಡಿದ. ಮೊದಲ ಆಹುತಿ ತಾಟಕ್ಕೆ ಹೆಣ್ಣು ಮಗಳು ಅಂತ ನೋಡಲಿಲ್ಲ. ವಿಶ್ವಾಮಿತ್ರರು ಹೇಳಿದರು, ನಿನ್ನ ಅಪ್ಪ ನನ್ನ ಜೊತೆಗೆ ನಿನ್ನನ್ನು ಕಳಿಸಿದ್ದು ಅವಳನ್ನು ತೆಗಿಲಿಕ್ಕೆ ಮುಗಿಯಿತು. ರಾಮ ಹಿಂದೆ ಮುಂದೆ ನೋಡಲಿಲ್ಲ. ಎಲ್ಲರನ್ನು ಯಾರ್ಯಾರು ಅನ್ಯಾಯ ಮಾಡುವವರಿದ್ದಾರೆ ಅವರನ್ನೆಲ್ಲರನ್ನು ಮುಗಿಸಿದ. ಆ ಕಾಲ ಮುಗಿಯಿತು. ಮುಂದಿನ ಕಾಲ ಬಂತು. ಮುಂದಿನ ಕಾಲ ಬಂದಾಗ ಒಂದೇ ಮನೆಯಲ್ಲಿ 2, ಕೌರವರು ಮತ್ತು ಪಾಂಡವರು ಒಂದೇ ಮನೆ. ಕೌರವರು ಅಧರ್ಮದ ಪ್ರತೀಕ ಆದರೆ ಪಾಂಡವರು ಧರ್ಮದ ಪ್ರತೀಕ. ಈಗ ಒಂದೇ ಮನೆಯ ಒಂದು ಗುಂಪನ್ನು ನಾಶ ಮಾಡಬೇಕಾದರೆ ಕೃಷ್ಣ ಬರಬೇಕಾಯಿತು. ಆದರೆ ಕೃಷ್ಣ ಮಹಾ ಬುದ್ಧಿವಂತ. ಆತ ಒಬ್ಬನನ್ನು ಕೊಲ್ಲಿಲ್ಲ.
ಯಾರ್ಯಾರು ಈ ಅಧರ್ಮಿಗಳಿದ್ದಾರೋ ಅವರಲ್ಲಿ ಯಾರನ್ನೂ ಕೊಲ್ಲಿಲ್ಲ, ಆದರೆ ಎಲ್ಲರನ್ನೂ ಕೊಲ್ಲಿಸಿದ. ಇಷ್ಟೇ, ಇದು ಕೃಷ್ಣನ ವಿಶೇಷತೆ. ದ್ವಾಪರ ಯುಗವು ಮುಗಿಯಿತು. ಮುಂದಿನ ಯುಗ ಈಗಿನ ಯುಗ. ಈ ಯುಗದ ಸಮಸ್ಯೆ ಏನಂದರೆ, ಒಂದೇ ಮನೆಯಲ್ಲಿ ಅಲ್ಲ, ಒಬ್ಬನೇ ವ್ಯಕ್ತಿ ಬೆಳಗ್ಗೊಂದು ಮಾತಾಡ್ತಾನೆ, ಸಂಜೆ ಇನ್ನೊಂದು ಮಾತಾಡ್ತಾನೆ. ಈಗ ಕೊಲ್ಲುವುದಿದ್ರೆ ಏನು ಮಾಡಬೇಕಾಗುತ್ತದೆ? ಸಕಲರನ್ನು ಕೊಲ್ಲಬೇಕಾಗುತ್ತದೆ. ಅದಕ್ಕೋಸ್ಕರ ಪೇಜಾವರ ಶ್ರೀಗಳು ಹೇಳಿದರು, ಕಲಿಯುಗದಲ್ಲಿ ಅಧರ್ಮದ ನಾಶಕ್ಕೆ ಒಂದು ಮಾರ್ಗ ಯಾವುದು ಅಂತ ಕೇಳಿದರೆ ಸಂಘೇ ಶಕ್ತಿ ಕಲವು ಯುಗೆ ಅಂತ. ಆ ಸಂಘ ಯಾವುದು ಅಂತ ಕೇಳೋ ಅಗತ್ಯವೇ ಇಲ್ಲ. ಯಾವ ಸಂಘಟನೆಗೆ ಹೋದದ್ದರಿಂದ ಒಬ್ಬ ವ್ಯಕ್ತಿ ತನ್ನ ದೌರ್ಬಲ್ಯಗಳನ್ನು ದೂರ ಮಾಡಿ ಹೊಸ ಶಕ್ತಿ ಗಳಿಸಲಿಕ್ಕೆ ಅವನಿಗೆ ಶಕ್ತಿ ಬರ್ತದೋ ಅವ ಸ್ವಯಂ ಸೇವಕ, ಅದು ಸಂಘ. ಹಾಗಾಗಿ ಸಂಘ ಅಂದರೆ ಯಾರೋ ಮಿಲಿಟೆಂಟ್ಸ್ಗಳು ಒಟ್ಟು ಸೇರಿದರೆ ಅದು ಆಗುವುದಿಲ್ಲ. ಮಿಲಿಟೆಂಟ್ಸ್ ಒಟ್ಟು ಸೇರಿದರೆ ಅದು ಗ್ಯಾಂಗ್ ಆಗ್ತದೆ. ಬಂದವರು ಒಟ್ಟು ಸೇರಿ ತಮ್ಮ ದೌರ್ಬಲ್ಯವನ್ನು ದೂರ ಮಾಡುತ್ತಾ ಶಕ್ತಿ ಸಂಚಯನದ ಕೆಲಸಕ್ಕೆ ಕಾಲಿಟ್ಟರೆ ಅದು ಸಂಘ. ಆ ರೀತಿಯ ಕೆಲಸವನ್ನು ಸಂಘ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳುವ ಕಲ್ಪನೆಯಂತೆ ಡಾಕ್ಟರ್ ಜಿಯವರು ಸಂಘ ಪ್ರಾರಂಭ ಮಾಡಿದರು. ಹಾಗೆ ಹೇಳುವಾಗ ಸ್ವಲ್ಪ ಅಹಂಕಾರ ಅಂತ ಅನ್ನಿಸ್ಬೋದು. ಸುಮ್ಮಗೆ ಒಂದೆರಡು ಉದಾಹರಣೆ ಹೇಳಿಬಿಡ್ತೇನೆ. ಸಂಘದ ಶಾಖೆ ನಡೆಸಬೇಕಾದ್ರೆ ಒಂದು ಧ್ವಜಾರೋಹಣ ಅಂತ ಆಗ್ತದೆ. ಆ ಧ್ವಜಾರೋಹಣ ಆಗುವಾಗ ನಾವೊಂದು ಹಾಡು ಹೇಳ್ತೇವೆ, ಗೀತೆ. ಅದನ್ನು ಮಂತ್ರ ಅಂತಲೂ ಹೇಳ್ಬೋದು. ಅದು ಯಾವುದು? ಓಂ ನಮೋಸ್ತುತೆ ಧ್ವಜಾಯ. ಯಾವ ಧ್ವಜ ನಾವು ಮೇಲೆ ತಗೊಂಡು ಹೋಗ್ತೇವೋ ಅದಕ್ಕೆ ನಮನಗಳು. ಅಂತ್ಯದಲ್ಲಿಯೂ ಓಂ ನಮೋಸ್ತುತೆ ಧ್ವಜಾಯ. ಆದರೆ ಆ ಎರಡು ಧ್ವಜ ನಮನಗಳ ಮಧ್ಯದಲ್ಲಿ ಎರಡು ವಾಕ್ಯ. ಸಂಘದ ಅದನ್ನು ಯಾರು ಪ್ರಚಾರ ಮಾಡಲಿಕ್ಕೇನು ಹೋಗೋದಿಲ್ಲ, ನಾವೇನು ವಾಟ್ಸಪ್ನಲ್ಲಿ ಹಾಕಲಿಲ್ಲ. ಆದರೆ ನಾವು ಹೇಳುವಂಥ ಹಾಡು ಯಾವುದು? ಮನಸ್ಸಿನಲ್ಲೇ ಗುಣಗುಟ್ಟುತ್ತೇವೆ, ಇಲ್ಲ ಇದ್ದರೆ ನಮ್ಮ ಕೊಳಲಿನಲ್ಲಿ ಅದನ್ನು ಹಾಡುತ್ತೇವೆ, ಉಚ್ಚ ಸ್ವರದಲ್ಲಿ ಮಾತನಾಡುವುದಿಲ್ಲ. ಆ ಮಂತ್ರ ಯಾವುದು ಅಂತ ಕೇಳಿದರೆ ಸಕಲ ಭುವನ ಜನ ಹಿತಾಯ. ಕಳೆದ ಇಷ್ಟು ವರ್ಷಗಳಿಂದ ಸಂಘ ಧ್ವಜಾರೋಹಣ ಮಾಡುವಾಗ ಹೇಳಿದ್ದೆಂಥದ್ದು ಸಕಲ ಭುವನ ಜನ ಹಿತಾಯ. ಎರಡನೆಯದ್ದು ವಿಭವ ಸಹಿತ ವಿಮಲ ಚರಿತ ಬೋಧಕಾಯ ಮಂಗಲಾಯ ತೇ ಸತತಂ. ನಮ್ಮ ಮುಂದೆ ಇರುವಂತಹ ಸ್ವಯಂ ಸೇವಕರ ಮುಂದೆ ಇರುವಂತಹ ಒಂದು ಕಲ್ಪನೆ ಯಾವುದಂದರೆ ಜಗತ್ತಿಗೆ ಹಿತ ಆಗಬೇಕು. ನಮ್ಮ ಜೊತೆ ಬರುವವರಲ್ಲಿ ಅವರಲ್ಲಿ ಚಾರಿತ್ರ್ಯ ವಿಕಾಸ ಆಗಬೇಕು. ಸಕಲ ವಿಮಲ ಚರಿತ್ರ ನಿರ್ಮಲ ಚರಿತ್ರೆ ಅದು ಅರಳಬೇಕು. ಆ ಎರಡು ಮಂತ್ರಗಳನ್ನು ಓಂ ನಮೋಸ್ತುತೆ ಧ್ವಜಾಯ ಎಂಬುದರ ಮಧ್ಯದಲ್ಲಿ ಅದನ್ನು ಸಂಪುಟೀಕರಣಗೊಳಿಸಿ ಪ್ರತಿನಿತ್ಯ ಸಂಘಸ್ಥಾನದಲ್ಲಿ ಹಾಡ್ತೇವೆ. ಇದು ಸಂಘದ ವಿಶೇಷತೆ. ಕಳೆದ 100 ವರ್ಷಗಳಿಂದ ಸಂಘ ಏನು ಮಾಡಿದೆ ಅಂದರೆ ಇದನ್ನೇ ಮಾಡಿದ್ದು. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಸಕಲ ಜನರ ಸರ್ವಹಿತ. ಮೂರನೆಯದು ಕೃಷ್ಣ ಮಾಡಿದ್ದೇನು ಅಂತ ಕೇಳಿದರೆ ಅವನೇ ಹೇಳಿದ ಲೆಕ್ಕದಲ್ಲಿ ಪರಿತ್ರಾಣಾಯ ಸಾಧೂನಂ ಅಂದರೆ ಧರ್ಮದ ಸಂರಕ್ಷಣೆ ಆಗಬೇಕು. ನಮ್ಮ ದುರಂತ ಏನು ಅಂತ ಕೇಳಿದರೆ ನಮ್ಮ ಕೆಲವು ಶಬ್ದಗಳು ಆ ಶಬ್ದಗಳ ಗೌರವವನ್ನು ಕಳ್ಕೊಂಡು ಬಿಟ್ಟಿದೆ. ಕಾರಣ ಅದನ್ನು ಇಂಗ್ಲೀಷ್ನಲ್ಲಿ ತರ್ಜಮೆ ಮಾಡಿದ್ದಾರೆ ಪರಿಣಾಮ ಅದು. ಧರ್ಮ ಎಂಬ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಯಾರಾದರೂ ಈ ಪ್ರಶ್ನೆ ಕೇಳಿದರೆ ಧರ್ಮ ಎಂಬ ಶಬ್ದಕ್ಕೆ ಧರ್ಮ ಅಂತ ಬಿಟ್ಟು ಬೇರೇನು ಹೇಳಬಾರದು. ಯಾವ ಶಬ್ದ ಹೇಳಿದರೂ ಅಪ್ರಸ್ತುತ ಅದು. ಧರ್ಮ ಎಂಬುದನ್ನು ರಿಲಿಜನ್ ಮಾಡಿದ್ದರಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಹಾಗಾದರೆ ಪಶು ಧರ್ಮವನ್ನು ಇಂಗ್ಲೀಷ್ನಲ್ಲಿ ಹೇಳಿ, ಎನಿಮಲ್ಸ್ ರಿಲಿಜನ್ ಅಂತ ಹೇಳಬೇಕಾಗ್ತದೆ. ಸ್ತ್ರೀ ಧರ್ಮವನ್ನು ವುಮನ್ಸ್ ರಿಲಿಜನ್ ಅಂತ ಹೇಳಬೇಕಾಗ್ತದೆ. ಧರ್ಮ ಎಂಬುದು ಅದಲ್ಲ. ಧರ್ಮಕ್ಕೆ ಬಹಳ ಸುಂದರ ವ್ಯಾಖ್ಯಾನ ಉಂಟು. ಧಾರಣಾ ಧರ್ಮ. ಯಾವುದನ್ನು ನಾವು ಹಿಡ್ಕೊಂಡ್ರೆ ನಮಗೆ ಶಕ್ತಿ ಬರ್ತದೋ ಅದು ಧರ್ಮ. ಇನ್ನೊಂದನ್ನು ಹೇಳಿಬಿಟ್ಟಿದ್ದಾರೆ, ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ. ಅಭ್ಯುದಯ ಅಂದರೆ ಮೆಟೀರಿಯಲಿಸ್ಟಿಕ್ ವಿಕಾಸ, ನಿಶ್ರೇಯಸ್ ಅಂದರೆ ಸಮಾಜ, ರಾಷ್ಟ್ರ, ವಿಶ್ವ ಅದರ ಬಗ್ಗೆ ಚಿಂತನೆ, ಸ್ವಂತದ್ದನ್ನು ಬಿಟ್ಟು ಅದು ನಿಶ್ರೇಯಸ್ಸು. ಇದು ಎರಡನ್ನು ಸೇರಿಸಿ ಒಂದು ಅಂತ ಹೇಳಿದರು. ಸಂಘ ಹೇಳುವಂತಹ ಪ್ರಾರ್ಥನೆಯಲ್ಲಿ ಧರ್ಮದ ಉಲ್ಲೇಖ 3 ಕಡೆ ಬರ್ತದೆ. ತ್ವದೀಯಾಯ ಕಾರ್ಯಾಯ ಬದ್ಧ ಕಟಿಯಂ. ಕೃಷ್ಣ ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೋ ಅದನ್ನು ಈ ವಾಕ್ಯದಲ್ಲಿ. ಭಗವಂತನ ಕೆಲಸ ಅಂದರೆ ಎಂಥದ್ದು? ನೀನಂತೂ ನಮಗೆ ಆದೇಶ ಕೊಡಬೇಕಾಗಿದೆ, ಸಂಘೇ ಶಕ್ತಿ ಕಲವು ಹೀಗೆ. ಹಾಗಾಗಿ ನಿನ್ನ ಕೆಲಸವನ್ನು ನಾವು ಮಾಡುತ್ತೇವೆ. ಅಹಂಕಾರದಿಂದ ಹೇಳಿದ್ದಲ್ಲ. ಶುಭಾಮಾಶಿಷಂಧಿ, ಅದಕ್ಕೆ ಆಶೀರ್ವಾದ ಮಾಡು ಅಂತ.
ಇದು ಒಂದು ಕಡೆ. ಎರಡನೆಯದ್ದು ಸಮುತ್ಕರ್ಷ ನಿಶ್ರೇಯ ಸಸ್ಯೈಕ ಮುಗ್ರಂ ಪರಂ ಸಾಧನನ್ನಾಮ ವೀರವ್ರತಂ ತತ್ ಅಂತಸ್ಫುರತು, ಅದು ಧರ್ಮವೇ. ಕೊನೆಯ ಸಾಲಿನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂಥ ಕಾಲ ಬಂದೀತು ಅಂತ ಅನೇಕರಿಗೆ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ, ನಮ್ಮ ಸುಸಂಘಟಿತ ಕಾರ್ಯಶಕ್ತಿ ನಹ ವಿಜೇತ್ರಿ ಸಂಹತಾ ಕಾರ್ಯಶಕ್ತಿ. ಅಲ್ಲಿ ಹೇಳುವಾಗಲೂ ರಾವಣನ ಶಕ್ತಿಯಾಗಬಾರ್ದು, ದುರ್ಯೋಧನನ ಶಕ್ತಿಯಾಗಬಾರ್ದು, ಅದಕ್ಕೋಸ್ಕರ ಕೃಷ್ಣನ ಧರ್ಮಶಕ್ತಿಯಾಗಬೇಕು. ಹಾಗಾಗಿ ನಾವು ಹೇಳುವ ಪ್ರಾರ್ಥನೆ, ವಿಜೇತ್ರೀಚನ ಸಂಹತಾ ಕಾರ್ಯಶಕ್ತಿ ವಿಧಾಯಾಸ್ಯ ಧರ್ಮಸ್ಯ ಸಂರಕ್ಷಣೆ, ಧರ್ಮದ ಸಂರಕ್ಷಣೆ ಮಾಡಿ. ಹಾಗಾಗಿ ಸಂಘ ಪ್ರಾರಂಭದಿಂದ ಸಂಘದ ಕೆಲಸ ಏನು ಅಂತ ಕೇಳಿದರೆ ಧರ್ಮ ಸಂಸ್ಥಾಪನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೋ ಅದನ್ನೇ ಸಂಘ ಪ್ರಾರಂಭದಿಂದ ಕಣ್ಣ ಮುಂದೆ ಇಟ್ಟುಕೊಂಡಿತು. ಭಗವದ್ಗೀತೆಗೆ 5,000 ವರ್ಷಗಳಿಗಿಂತ ಹೆಚ್ಚಾಯಿತು, ಅದು ಇನ್ನೂ ಹಳಸಲಿಲ್ಲ. ಆದರೆ ಇನ್ನೊಂದು ವಿಶೇಷ ಉಂಟು, ಭಗವದ್ಗೀತೆಯನ್ನು ಓದಿದವರಿಗೆ ಅವರವರದ್ದೇ ಅರ್ಥ ಕಾಣ್ತದೆ. ಎಲ್ಲರೂ ಒಂದೇ ಅರ್ಥ ಕೊಡಲಿಲ್ಲ. ಯಾವುದು ಸರಿ ಯಾವುದು ತಪ್ಪು ಆ ಪ್ರಶ್ನೆ ಕೇಳಲಿಕ್ಕಿಲ್ಲ. ಅವನವನ ಅರ್ಹತೆಗೆ, ಯೋಗ್ಯತೆಗೆ, ಇತಿಮಿತಿಗಳಿಗೆ ಹೊಂದಿಕೊಂಡು ಅವನ ಅರ್ಥ. ನನಗೆ ಅರ್ಥ ಆದದ್ದು ಅನ್ಯರಿಗಾಗಬೇಕು ಅಂತಿಲ್ಲ. ಅವರ ಎತ್ತರ ಜಾಸ್ತಿ ಇದ್ದರೆ ನಾನು ಅರ್ಥ ಮಾಡಿದ್ದಕ್ಕಿಂತ ಹೆಚ್ಚು ಎತ್ತರದ ಅರ್ಥ ಅವರಿಗಾದೀತು. ಇದು ಭಗವದ್ಗೀತೆಯ ವಿಶೇಷತೆ. ಆದರೆ ಸಂಘ ಆ ರೀತಿ ಬೆಳೆದಾಗ ಸಂಘ 3 ಮಜಲುಗಳನ್ನು ದಾಟಬೇಕಾಯಿತು. ಈಗ 100 ವರ್ಷ ಆಗಬೇಕು ಅಂತ ಸಂಘಕ್ಕೆ ಆಗತಾನೆ ಉಲ್ಲೇಖ ಮಾಡಿದರೂ ಸಂಘಕ್ಕೇನು 100 ವರ್ಷ ಆಗಬೇಕು ಅಂತ ಆಶಯ ಇಲ್ಲ. ಆದರೆ ಒಂದು ಆಶಯ ಇದೆ, ಧರ್ಮದ ಸಂರಕ್ಷಣೆ ಮಾಡಿ ಜಗತ್ತಿನಲ್ಲಿ ಭಾರತ ವಿಶ್ವಗುರು ಆಗಬೇಕು. ಇದು ಆಸೆ. ಅದಾಸೆ ಆಗಲಿಕ್ಕೆ 100ಕ್ಕಿಂತ ಮೊದಲಾಗಬೇಕು ಅಂತಿತ್ತು, ಆಗಲಿಲ್ಲ. ಆದರೆ ಈ ನಮ್ಮ ಸಂಘದ ಕೆಲಸ ನಿಲ್ಲುವುದು ಯಾವಾಗ? ಸಂಘದ ಕೆಲಸ ನಿಲ್ಲಿಕ್ಕೆ ಒಂದೇ ಆಗಬೇಕಾದ್ದು, ಸಮಾಜದ ಸಮಸ್ತ ಜನರು ರಾಷ್ಟ್ರಹಿತವನ್ನು ಯಾವಾಗ ತಮ್ಮದನ್ನಾಗಿ ಮಾಡ್ತಾರೋ ಆಗ ಸಂಘದ ಕೆಲಸ ನಿಲ್ತದೆ. ಭಗವದ್ಗೀತೆಯ ಕೆಲಸವು ಅದನ್ನು ಓದಬೇಕಾದ ಅವಶ್ಯಕತೆ ಬೀಳುವುದಿಲ್ಲ. ಯಾವಾಗ ಅಂದರೆ ಅದರಲ್ಲಿ ಕೊಟ್ಟಂಥ ಎಲ್ಲ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭ ಆದಾಗ. ಎಷ್ಟು ಸುಂದರವಾದಂಥದ್ದು ಹೇಳಿದೆ. 2ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆಯ ಮಾತು, ಒಪ್ಪಲಿಕ್ಕೆ ಕಷ್ಟ ಆಗುವುದಿಲ್ಲ, ಆದರೆ ಅನುಸರಣೆ ಮಾಡಲಿಕ್ಕೆ ಕಷ್ಟ. ಅದರಲ್ಲಿ ಒಂದು ಮಾತು ಹೇಳಿಬಿಟ್ಟಿದ್ದಾರೆ, ದುಃಖೇಶು ಅನುದ್ವಿಗ್ನ ಮನಾಹ. ದುಃಖ ಬಂದಾಗ ಉದ್ವಿಗ್ನತೆ ಬೇಡ. ಹೇಳಲಿಕ್ಕೆ ಸುಲಭ, ಆದರೆ ಆಚರಣೆಗೆ ಕಷ್ಟ. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಸುಖೇಶು ವಿಗತ ಸ್ಪೃಹ. ಸುಖ ಬಂದಾಗ ಹೆಚ್ಚು ಹಾರಬೇಡಿ. ವೀತ ರಾಗ ಭಯ ಕ್ರೋಧ. ಹೆಚ್ಚು ಮೋಹ ಇರಬಾರ್ದು, ಹೆದರಿಕೆ ಇರಬಾರ್ದು, ಸಿಟ್ಟಂತೂ ಇರಬಾರ್ದು. ಇದು 3 ಬಿಟ್ಟರೆ ನೀನು ಬಹಳ ಎತ್ತರಕ್ಕೆ ಹೋಗುತ್ತಿ. ಅರ್ಥ ಆಗಲಿಕ್ಕೆ ಏನಾದರೂ ಕಷ್ಟ ಉಂಟಾ? ಏನು ಕಷ್ಟ ಇಲ್ಲ. ಇಂತಹ 100 ಶ್ಲೋಕಗಳಿದೆ, ಯಾರಿಗೂ ಓದಿದ ಕೂಡಲೇ ಅರ್ಥ ಆಗ್ಬೋದು. ಸಣ್ಣ ಒಂದು ಉದಾಹರಣೆ, ನಿಮಗೆ ನರಕ ಬೇಕು ಅಂತಿದ್ರೆ 3 ಮಹಾದ್ವಾರಗಳುಂಟು ಅಂತ ಭಗವಂತ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ತ್ರಿವಿಧಂ ನರಕಸ್ಯ ಇದಂ ನಾಶನಮಾತ್ಮನಃ. ಹಾಳಾಗಿ ಹೋಗಲಿಕ್ಕೆ ಇದೊಂದು. ಆ 3 ಯಾವುದು? ಕಾಮ ಕ್ರೋಧ ತಥಾ ಲೋಭ. ಕಾಮ ಕ್ರೋಧ ಲೋಭ, ಇದು 3 ಇದ್ದರೆ ನರಕ ಗ್ಯಾರಂಟಿ. ಅದು ಬೇಡ ಅಂತಿದ್ರೆ ಏನು ಮಾಡಬೇಕು? ಇದನ್ನು ಬಿಡಬೇಕು. ಇಂತಹ 16 ಶ್ಲೋಕಗಳಿದೆ. 12ನೇ ಅಧ್ಯಾಯದಲ್ಲಿ ಒಂದು 35 ಗುಣಗಳ ಸಮುಚ್ಚಯವನ್ನು ಕೃಷ್ಣ ಹೇಳ್ತಾನೆ. ಎಲ್ಲವನ್ನು ಅರ್ಜುನನಿಗೆ ಹೇಳುವುದು ಯಾಕೆ ಅಂತ ಕೇಳಿದರೆ, ಅದನ್ನು ಕೇಳಿದ ಅರ್ಜುನ ಸರಿಯಾಗುವುದರ ಜೊತೆಗೆ ಅದನ್ನು ಯಾರು ಕೇಳ್ತಾರೆ ಅವರಲ್ಲಿಯೂ ಪರಿವರ್ತನೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ರಾಷ್ಟ್ರ ಉತ್ಥಾನವನ್ನು ಕಲ್ಪನೆಯಲ್ಲಿ ಇಟ್ಟುಕೊಂಡು ಸಾತ್ವಿಕ ಗುಣಗಳನ್ನು ಒಟ್ಟು ಸೇರಿಸಿಕೊಂಡು ಸಂಘಟನೆಯನ್ನು ಕಟ್ಟಬೇಕು. ಈ ಸಂಘಟನೆಯದ್ದು ಒಂದು ವಿಶೇಷತೆ ಇದೆ. ಸಂಘಟನೆ 3 ಮಜಲುಗಳನ್ನು ದಾಟ್ತಾ ಇದೆ. 4ನೇ ಮಜಲಿನೊಂದು ಬಾಕಿ ಇದೆ. ಮೊದಲಿನ ಮಜಲು ಯಾವುದು ಅಂತ ಕೇಳಿದರೆ, ಸಂಘವನ್ನು ನೋಡಿದಾಗ ಹಾಸ್ಯ ಮಾಡಿದರು, ಎಲ್ಲರೂ ಉಪೇಕ್ಷೆ ಮಾಡಿದರು, ತಮಾಷೆ ಮಾಡಿದರು. ಸಂಘಕ್ಕೆ ಹೋಗೋರನ್ನು ನೋಡಿ ಚಡ್ಡಿಯವರು ಹೇಳುವಾಗಲೂ ಒಂದು ಹೀನಾಯ ಮಾನಸಿಕತೆ. ಆದರೆ ಸಂಘಕ್ಕೆ ಹೋಗುವ ಯಾವ ಸ್ವಯಂ ಸೇವಕನಿಗೂ ಗೊಂದಲ ಆಗಲಿಲ್ಲ. ವರ್ಷಗಳು ಕಳೆದಂತೆ ಈ ದೇಶ ವಿಭಜನೆ ಆಗುವ ಕಾಲಘಟ್ಟ ಬಂದಾಗ ಸಂಘದ ಪರಿಚಯ ಸಮಾಜಕ್ಕಾಯಿತು. ಸಂಘದ ಪರಿಚಯ ಮಾತ್ರ ಅದಲ್ಲ, ಸಂಘದ ಬಗ್ಗೆ ಪೂಜ್ಯ ಭಾವನೆ ಬರಲಿಕ್ಕೆ ಶುರುವಾಯಿತು.
ಆದರೆ ಆ ಪೂಜ್ಯ ಭಾವನೆ ಬಂದಾಗ ರಾಜಕಾರಣದಲ್ಲಿ ಈಗ ತಾನೇ ಉಲ್ಲೇಖ ಆಯಿತು ರಾಜಕಾರಣದ್ದು. ರಾಜಕಾರಣಿಗಳಿಗೆ ಆ ರೀತಿ ಏನಾದರೂ ಸಂಘ ಬೆಳೆದರೆ ರಾಜಕಾರಣದಲ್ಲಿ ಪ್ರತಿಸ್ಪರ್ಧಿಯಾಗಿ ಓದೀತು ಅಂತ ಒಂದು ಸಂಶಯ ಬಂತು. ಆದರೆ ಸಂಘ ಎಂದು ರಾಜಕಾರಣವನ್ನು ಪ್ರವೇಶವೇ ಮಾಡಲಿಲ್ಲ. ಸ್ವತಃ ಡಾಕ್ಟರ್ ಜಿಯವರು 2ನೇ ಸರ್ತಿ ಜೈಲಿಗೆ ಹೋಗಿದ್ದರು 1930ನೇ ಇಸ್ವಿಯಲ್ಲಿ. ಹಾಗೆ ಹೋಗುವಾಗ ಅವರು ಸರಸಂಘ ಚಾಲಕ ಆಗಿದ್ದರು. ಸಂಘದ ಎಲ್ಲ ಸ್ವಯಂ ಸೇವಕರಿಗೆ ಹೇಳಿದರು, ಹೋರಾಟ ಮಾಡೋದು ತಪ್ಪಲ್ಲ, ಆದರೆ ಜೈಲಿಗೆ ಹೋಗುವುದು ಮಾತ್ರ ದೇಶಭಕ್ತಿಯೂ ಅಲ್ಲ, ಗೊತ್ತಿರಲಿ. ಸ್ವಯಂ ಸೇವಕರನ್ನು ಕರೆದರು, ಹೋಗುವ ಆಸೆ ಉಂಟು ಅಂತ ಹೇಳಿದವ. ಹೋದರೆ ಜೈಲಾದರೆ ಚಿಂತೆ ಇಲ್ಲ ಅಂತ ಹೇಳಿದ. ನಿನ್ನನ್ನು 2 ವರ್ಷ ಜೈಲಿನಲ್ಲಿ ಹಾಕಿದರೆ ಇರ್ತೇನೆ ನಾನು ಜೈಲಿನಲ್ಲಿ. ಹಾಗಾದರೆ ನೀನು ಜೈಲಿಗೆ ಹೋಗಿ ಅಲ್ಲಿ 2 ವರ್ಷ ಕಳಿಬೇಕಾ? ನೀನು ಸಂಘದ ವಿಸ್ತಾರಕ್ಕಾಗಿ ಇಲ್ಲಿ ಯಾಕೆ ಬರಬಾರ್ದು? ಸಂಘದ ಕೆಲಸ ಯಾಕೆ ಮಾಡಬಾರ್ದು? ಹೀಗೆ ಹೇಳಿದಾಗ ಅನೇಕರು ಜೈಲನ್ನು ಬಿಟ್ಟು ಸಂಘದ ಕೆಲಸಕ್ಕೋಸ್ಕರ ಹೊರಗೆ ಉಳಿದಿದ್ದಾರೆ. ಹಾಗಾಗಿ ಜೈಲಿಗೆ ಹೋಗುವುದೇ ದೇಶಭಕ್ತಿಯಲ್ಲ. ಆದರೆ ಡಾಕ್ಟರ್ ಜಿಯವರು ತಾನು ಹೋಗಬೇಕು ಅಂತ ನಿಶ್ಚಯ ಮಾಡಿದರು. ಅವರು ನಿಶ್ಚಯ ಮಾಡಿದರು ಎಂಬುದಕ್ಕಿಂತ ಸ್ವಯಂ ಸೇವಕರು ನಿಶ್ಚಯ ಮಾಡಿದರು. ಸಂಘ ಆಂದೋಲನದಲ್ಲಿ ಭಾಗವಹಿಸುತ್ತಿದ್ದರೂ ನೀವು ಹೋಗಬೇಕು ಅಂತ. ಆಗ ಡಾಕ್ಟರ್ ಜಿಯವರು ತನ್ನ ಜವಾಬ್ದಾರಿಯನ್ನು ಇನ್ನೊಬ್ಬರಿಗೆ ಕೊಟ್ಟು ಡಾಕ್ಟರ್ ಪರಾಂಜಪೆ ಅವರನ್ನು ಸರಸಂಘ ಚಾಲಕಂತ ನಿಯುಕ್ತಿ ಮಾಡಿ ಡಾಕ್ಟರ್ ಜಿಯವರು ಹೋದರು. ಅಂದರೆ ಸಂಘ ಈ ರೀತಿಯ ಗೊಂದಲಗಳಲ್ಲಿ ಸಿಕ್ಕಾಕೊಳ್ಳಲಿಲ್ಲ. ಅಲ್ಲಿ ಹೋಗಿ ಅನೇಕರನ್ನು ಸ್ವಯಂ ಸೇವಕರನ್ನಾಗಿ ಮಾಡಿದರು, ಅದು ಬೇರೆ ಕಥೆ. ಹೀಗೆ ಡಾಕ್ಟರ್ ಜಿಯವರು ಸಂಘ ಪ್ರಾರಂಭ ಮಾಡಿದ ನಂತರ ಬದುಕಿ ಉಳಿದದ್ದು 15 ವರ್ಷ. ಅವರ ಸ್ವಭಾವವು ಅದ್ಭುತವಾದ್ದು. ಅವರ ಮನೆತನವೇ ಒಂದು ರೀತಿ ರಾಜಸ ಸ್ವಭಾವದವರು. ಅವರ ಅಣ್ಣನೇ ಒಂದು ಸರ್ತಿ ಮೇಲೆ ಮಾಳಿಗೆಯಲ್ಲಿದ್ದರು, ಯಾರೋ ಒಂದು ಹಸುವನ್ನು ಹೊಡೆದು ಓಡಿಸಿ ಕೊಲ್ಲಿಕ್ಕೆ ಅಂತ ಸಿದ್ಧಾದ್ದು ನೋಡಿ ಅಲ್ಲಿಲ್ಲೇ ಹಾರಿ ಹೋಗಿ ಅವನು 2 ಕೆನ್ನೆಗೆ ಕೊಟ್ಟಿದ್ದಾರೆ. ಅಂತಹ ರಾಜಸ ಪ್ರವೃತ್ತಿ ಇರುವಂಥ ಮನೆಯಲ್ಲಿ ಹುಟ್ಟಿದ್ದವರು. ಆದರೆ ಸಂಘ ಪ್ರಾರಂಭ ಮಾಡಿದ ನಂತರ ರಾಜಸ ಪ್ರವೃತ್ತಿ ಆಗುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದಂತಹ ಸಾತ್ವಿಕ ಪ್ರವೃತ್ತಿ ಬರಬೇಕು. ಆ ಸಾತ್ವಿಕ ಪ್ರವೃತ್ತಿಯ ವ್ಯಕ್ತಿಗಳನ್ನು ಜೋಡಿಸಬೇಕು. ಆದರೆ ಸಾತ್ವಿಕ ಪ್ರವೃತ್ತಿಯೇ ಪೂರ್ಣ ಅಲ್ಲ, ಅಗತ್ಯ ಬಿದ್ದಾಗ ತಾಮಸ ಪ್ರವೃತ್ತಿಯೂ ಬೇಕು. ಸಣ್ಣ ಉದಾಹರಣೆ ಹೇಳಬಹುದು. ಕೈಕೇಯಿಯ ಹೆಸರು ನಾವು ಕೇಳಿದ್ದೇವೆ. ಆಕೆಯಲ್ಲಿ 3 ಗುಣಗಳ ಸಮ್ಮಿಶ್ರಣ ಉಂಟು. ರಾಮನಿಗೆ ಪಟ್ಟಾಭಿಷೇಕ ಅಂತ ಗೊತ್ತಾದಾಗ ತನ್ನ ಕೊರಳಲ್ಲಿದ್ದ ಹಾರವನ್ನು ಮಂಥರೆಯ ಕೊರಳಿಗೆ ಹಾಕಿದವಳು ಕೈಕೇಯಿ. ಸಾತ್ವಿಕ ಪ್ರಕೃತಿಯ ಪ್ರಕಟೀಕರಣ ಅದು. ಆಮೇಲೆ ರಾಜಸ ಪ್ರವೃತ್ತಿ. ದಶರಥ ಯುದ್ಧಕ್ಕೆ ಹೋದಾಗ ಆ ಚಕ್ರದ ಕೀಲಿ ಬಿದ್ದಾಗ ಕೈ ಬೆರಳು ಕೊಟ್ಟು ಹೋರಾಟ ಮಾಡಿದವಳು, ರಾಕ್ಷಸ ಪ್ರವೃತ್ತಿಯ ಪ್ರತೀಕವಳು. ಅದರ ಜೊತೆಗೆ ರಾಮನನ್ನು ಕಾಡಿಗೆ ಕಳಿಸಬೇಕು ಅಂತ ಹೇಳುವಾಗ ಬಂದದ್ದು ತಾಮಸ ಪ್ರವೃತ್ತಿ. ಈ ತಾಮಸ ಪ್ರವೃತ್ತಿ ಯಾವುದು ಒಳ್ಳೆಯದು? ಸ್ವಲ್ಪ ಕೂತು ಶಾಂತವಾಗಿ ಯೋಚನೆ ಮಾಡಿದಾಗ ಕೈಕೇಯಿಯ ತಾಮಸ ಪ್ರವೃತ್ತಿಯು ಒಳ್ಳೆಯದಾಯ್ತಲ್ಲ. ಇಲ್ಲದಿದ್ದರೆ ರಾಮ ಕಾಡಿಗೆ ಹೋಗ್ತಿರಲಿಲ್ಲ, ಕಾಡಿಗೆ ಹೋಗದಿದ್ದರೆ ರಾವಣನ ಹತ್ಯೆ ಆಗ್ತಿರಲಿಲ್ಲ. ಹಾಗಾದರೆ ಯಾವುದು ಒಳ್ಳೆಯದು? ಇದು ಎಲ್ಲವೂ ಒಂದು ಶಬ್ದ ಹೇಳಿ ಮುಗಿಸುವಂಥದ್ದಲ್ಲ. ಅದರ ಹಿನ್ನೆಲೆ, ಅದರ ಮುಂದೆ ಪರಿಣಾಮ, ಇದೆಲ್ಲವನ್ನು ಲೆಕ್ಕ ಹಾಕಬೇಕು. ಹಾಗೆಯೇ ಡಾಕ್ಟರ್ ಜಿಯವರು ರಾಜಸ ಪ್ರವೃತ್ತಿಯವರಾಗಿದ್ದರೂ ಪ್ರಾರಂಭದ ಘಟ್ಟದಲ್ಲಿ ಸ್ವಯಂ ಸೇವಕರನ್ನು ಜೋಡಿಸಬೇಕಾದ್ರೆ ರಾಜಸ ವೃತ್ತಿಗಿಂತ ಮೇಲೆ ಸಾತ್ವಿಕ ಪ್ರವೃತ್ತಿ ಇರಬೇಕು ಅಂತ ಮನಗಂಡು ಅವರು ಸಂಘ ಪ್ರಾರಂಭ ಮಾಡಿದ ನಂತರ ಸಿಟ್ಟುಗೊಂಡದ್ದನ್ನು ಯಾರು ನೋಡಲೇ ಇಲ್ಲಂತೆ. ಹಾಗೆ ಅವರ ನಂತರ ಪರಮಪೂಜ್ಯನೇ ಗುರೂಜಿಯವರು ಸರಸಂಘ ಚಾಲಕರಾದರು. ಸಂಘದ ದೃಷ್ಟಿಯಿಂದ ಸಂಘದ ಆಯಸ್ಸು ಅವರದ್ದು ಕಡಿಮೆ ಇತ್ತು. ಆದರೂ ಡಾಕ್ಟರ್ ಜಿಯವರವರನ್ನು ಗುರುತಿಸಿದರು. ಗುರುತಿಸಿದ ನಂತರ ಗುರೂಜಿಯವರು ಸ್ವಭಾವತಃ ಸಾತ್ವಿಕ ಪ್ರವೃತ್ತಿಯವರು. ಎಲ್ಲವನ್ನು ಬಿಟ್ಟು ಸನ್ಯಾಸಿ ಆಗಬೇಕು ಅಂತ ದೀಕ್ಷೆ ತಗೊಳ್ಳಿಕ್ಕೆ ಹೋದಂತಹ ಗುರೂಜಿಯವರು ಅವರ ಗುರುಗಳಾಗಿದ್ದಂತಹ ಅಖಂಡಾನಂದರು ವಾಪಸ್ ಹೋಗು, ನಿನ್ನಿಂದ ಆಗಬೇಕಾದ ಕೆಲಸ ಬೇರೆ ಇದೆ ಅಂತ ಹೇಳಿದಾಗ ಗುರುಗಳು ಹೇಳಿದ ಮಾತನ್ನು ಶಿರಸ ವಹಿಸಿ ಸಂಘಕ್ಕೆ ಬಂದರು. ಡಾಕ್ಟರ್ ಜಿಯವರು ತಾವು ನಿರ್ಗಮಿಸುವುದಕ್ಕಿಂತ ಮುಂಚೆ ಗುರೂಜಿಯವರನ್ನು ಸರಸಂಘ ಚಾಲಕಂತ ಘೋಷಣೆ ಮಾಡಿದರು. ಆ ಸಮಯದಲ್ಲಿ ಈ ದೇಶದಲ್ಲಿ ಆಗುವಂಥ ಪ್ರಕ್ರಿಯೆಗಳು, ಅದರ ಪರಿಣಾಮ ಸಂಘದ ಮೇಲಿರುವಂತಹ ಗೌರವ ಹೆಚ್ಚಾಗುವುದನ್ನು ನೋಡಿದ್ದರಿಂದ ರಾಜಕಾರಣಿಗಳಿಗೆ ಸಂಘವನ್ನು ವಿರೋಧ ಮಾಡಬೇಕು ಅಂತ ಅನಿಸಿತು.
ಆ ವಿರೋಧ ಮಾಡಬೇಕು ಅಂತ ಅನ್ನಿಸಿದ್ದಕ್ಕೆ ಸರಿಯಾಗಿ ಗಾಂಧಿ ಹತ್ಯೆಯಾಗಿ ಗಾಂಧಿಯ ಹತ್ಯೆಯ ನೆಪದಲ್ಲಿ ಅನೇಕರನ್ನು ಒಳಗಿಟ್ಟರು, ಗುರೂಜಿಯವರನ್ನು ಒಳಗೊಂಡಂತೆ. ಇವತ್ತು ಗಾಂಧಿ ಅಂತಕರು ಹೇಳುವವರು ತುಂಬ ಇದ್ದಾರೆ. ಯಾಕಿದ್ದಾರೆ ಅಂದರೆ ಸಂಘವನ್ನು ನೋಡಲೂ ಇಲ್ಲ, ಸಂಘವನ್ನು ಓದಲೂ ಇಲ್ಲ, ಬಿಡಿ. ಆದರೆ ಆ ಆಪಾದನೆಯಿಂದ ಮುಕ್ತರಾಗಿ ವಾಪಸ್ ಬಂದರು. ಆ ಆಪಾದನೆಯಿಂದ ಜೈಲಿಗೆ ಹೋಗಬೇಕಾದ್ರೆ ಸ್ವಯಂ ಸೇವಕರಿಗೆ ಎಲ್ರಿಗೂ ಕರೆ ಕೊಟ್ಟರು. ಒಂದೇ 2 ಶಬ್ದ, ಬೇರೇನು ಹೇಳಿಲ್ಲ ಅವರು. ಬಿ ಕಾಮ್ ಎಟ್ ಆಲ್ ಕಾಸ್ಟ್. ಯಾರು ಜಗಳ ಮಾಡಲಿಕ್ಕಿಲ್ಲ, ಗಲಾಟೆ ಮಾಡಲಿಕ್ಕಿಲ್ಲ, ಪೆಟ್ಟು ತಿನ್ನಬೇಕಾದ್ರೆ ತಿನ್ನಬೇಕು, ಆದರೆ ನಾವು ವಾಪಸ್ ಕೊಡಲಿಕ್ಕಿಲ್ಲ. ಅಷ್ಟು ಹೇಳಿದ್ದಲ್ಲ, ಜೈಲಿಂದ ಬಿಡುಗಡೆ ಆದ ನಂತರದ ಭಾಷಣದಲ್ಲಿ ಅವರು ಮಾಡಿದ ಭಾಷಣ ಅದ್ಭುತ. ಒಬ್ಬ ಸಾತ್ವಿಕ ಪ್ರವೃತ್ತಿಯ ವ್ಯಕ್ತಿ ಏನು ಹೇಳ್ಬೋದು? ಅನೇಕರು ನಿರೀಕ್ಷೆ ಮಾಡಿದ್ರು ಸರಕಾರವನ್ನು ಯದ್ವಾ ತದ್ವಾ ಬೈತಾರೆ ಅಂತ. ಆದರೆ ಗುರೂಜಿಯವರು ಹೇಳಿದ್ದೆಂಥದ್ದು, ಶಾಂತವಾಗಿರಿ ಅಂತ ನಾನು ಮೊದಲು ಹೇಳಿದ್ದೆ, ಈಗಲೂ ಅದನ್ನೇ ಹೇಳ್ತೇನೆ. ನಾವು ಊಟ ಮಾಡುವಾಗ ಕೆಲವೇ ನಮಗೆ ಗೊತ್ತಿಲ್ಲದಂತೆ ನಮ್ಮ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚಿದರೆ ಹಲ್ಲನ್ನು ಕಿತ್ತು ಯಾರು ಬಿಸಾಡುವುದಿಲ್ಲ, ಹಾಗೆ ಆಗಿದೆ ಅಂತ ತಿಳ್ಕೊಳ್ಳಿ ಅಂತ. ಅಂದರೆ ದ್ರೋಹ ಮಾಡಿದವರನ್ನು ಸಹ ಒಟ್ಟಿಗೆ ತೆಕ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ. ಕೃಷ್ಣನ ಜೀವನದಲ್ಲಿಯೂ ಅದನ್ನೇ ಕಾಣ್ತೇವೆ ನಾವು. ಕೃಷ್ಣನ ಜೀವನದಲ್ಲಿ ಜರಾಸಂಧನ ಕತೆ ಬರ್ತದೆ. ಜರಾಸಂಧ ಆಕ್ರಮಣ ಮಾಡಿದಾಗ ಕೃಷ್ಣ ಬಹಳ ಸುಲಭದ ಉಪಾಯ ಹುಡುಕ್ತಾನೆ. ಸಾಯಬೇಕಾದ್ದು ಜರಾಸಂಧ, ಯುದ್ಧ ಮಾಡಿದರೆ ತುಂಬ ಜನ ಸಾಯ್ತಾರೆ, ಅದಕ್ಕೋಸ್ಕರ ಯುದ್ಧ ಬಿಟ್ಟು ಓಡಿ ಹೋದ. ಹಾಗಾಗಿ ಕೃಷ್ಣನಿಗೊಂದು ಹೆಸರು ಉಂಟು, ಎಂಥದ್ದು? ರಣಛೋಡ್ ದಾಸ್ ಅಂತ, ಯುದ್ಧ ಬಿಟ್ಟು ಓಡಿದವ ಅಂತ. ಓಡಿದ್ಯಾಕೆಂದರೆ ಜರಾಸಂಧ ಸತ್ರ ಸಾಕು, ಅವನು ಕೊಲ್ಲಿಗೆ ಬೇರೆ ದಾರಿ ಉಂಟು, ಮಾಡಿದ ಕೆಲಸವನ್ನು. ಹಾಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಇದು ಸಂಘದ ಸ್ವಯಂ ಸೇವಕರಿಗೆ ಸಂಘ ಕಲಿಸಿಕೊಟ್ಟಿತು. ಆ ಸಂದರ್ಭದಲ್ಲಿ ವಿರೋಧ ಬಂತು. ವಿರೋಧ ಬಂದ ನಂತರ ತುರ್ತು ಪರಿಸ್ಥಿತಿ ಬಂತು, ವಿರೋಧ ಸ್ವಲ್ಪ ಜಾಸ್ತಿ ಆಯಿತು. ರಾಮನ ಬಗ್ಗೆ ಈಗ ತಾನೇ ಉಲ್ಲೇಖ ಆಯಿತು. ರಾಮನ ಮಂದಿರ ಆಗಬೇಕು ಅಂತಾದಾಗ ವಿರೋಧವೂ ಜಾಸ್ತಿ ಆಯಿತು. ಅದರ ಜೊತೆಗೆ ಸ್ವೀಕಾರಾರ್ಹತೆಯೂ ಬಂತು. ಅಲ್ಲಿ ರಾಮ ಮಂದಿರ ಆಗಿದೆ. ರಾಮ ಮಂದಿರ ಆಗುವುದರ ಜೊತೆಗೆ ರಾಜಕೀಯದಲ್ಲಿ ಪರಿವರ್ತನೆ ಆಗಿದೆ. ಈಗ ಅನೇಕರು ಹೇಳುವ ಕ್ರಮ ಉಂಟು, ನಾನು ಸಂಘಕ್ಕೆ ಹೋಗಿದ್ದೆ ಅಂತ. ಅಂದರೆ ಗೊತ್ತಿಲ್ಲದಂತೆ ಸ್ವೀಕಾರಾರ್ಹತೆ ಅದು ಬರ್ತಾ ಇದೆ. ಭಗವದ್ಗೀತೆ ನಮಗೆ ಸಂಘದ ಸ್ವಯಂ ಸೇವಕರಿಗೆ ಕಲಿಸಿಕೊಟ್ಟದ್ದು ಏನು ಅಂತ ಹೇಳಿದರೆ ಅದರಲ್ಲಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ಹೇಳಬಹುದು. ಸಂಘಕ್ಕೆ ಹಣ ಬೇಕಿತ್ತು, ಹಣ ಬೇಕಾದರೆ ಭಿಕ್ಷೆ ಕೇಳಬಹುದು, ದಾನ ತೆಕ್ಕೊಳ್ಬಹುದು. ಆದರೆ ಡಾಕ್ಟರ್ ಜಿಯವರು ಭಗವಧ್ವಜವನ್ನು ಗುರು ಅಂತ ಸ್ವೀಕಾರ ಮಾಡಿದ ನಂತರ ಸ್ವಯಂ ಸೇವಕರು ಸ್ವ ಇಚ್ಛೆಯಿಂದ ಧ್ವಜದ ಮುಂದೆ ಮಾಡುವಂಥ ಅರ್ಪಣೆ, ಅದಕ್ಕೆ ಗುರುದಕ್ಷಿಣೆ ಅಂತ ಹೆಸರು ಕೊಟ್ಟರು. ಆ ಗುರುದಕ್ಷಿಣೆಯಿಂದ ಸಂಘದ ಎಲ್ಲ ಚಟುವಟಿಕೆಗಳು ಇವತ್ತಿಗೂ ನಡೀತಾ ಇರುವಂತಹ ಆ ಗುರುದಕ್ಷಿಣೆ ಆಧಾರದಲ್ಲಿ. ಎಷ್ಟು ಕೊಡಬೇಕು ಗುರುದಕ್ಷಿಣೆ? ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ. ಎಷ್ಟು ಸುಂದರ! ನನ್ನ ಹತ್ರ ಕೊಡ್ಲಿಕ್ಕೆ ಜೈಲಿನಲ್ಲಿದ್ದರೆ ಪತ್ರ ಪುಷ್ಪ ಎಲ್ಲಿಂದ ತರಲಿ ಅಂತ ಯಾರಾದರೂ ಕೇಳಿದರೆ, ಯತ್ ಕರೋಷಿ ಯದಶ್ನಾಸಿ ಯತ್ ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರು ಶಮದರ್ಪಣ. ಎಷ್ಟು ಸುಂದರವಾದಂಥದ್ದು! ಅರ್ಪಣೆಯ ಒಂದು ವೈಶಿಷ್ಟ್ಯಪೂರ್ಣ ಉದಾಹರಣೆ. ಅದರ ಜೊತೆಗೆ ಸಂಘ ಮಾಡಿದಂಥ ಡಾಕ್ಟರ್ ಜಿಯವರು ಸಂಘ ಪ್ರಾರಂಭ ಮಾಡಿದ ನಂತರ ಸ್ವಯಂ ಸೇವಕರಿಗೆ ಕೊಟ್ಟಂಥ ಒಂದು ದೊಡ್ಡ ಕೆಲಸ ಯಾವುದು ಅಂತ ಕೇಳಿದರೆ, ಕೆಲಸ ಮಾಡಿ ಅಂತ. ಕೆಲಸ, ಕರ್ಮ, ಅದನ್ನೇ ಕರ್ಮಯೋಗ ಅಂತ ಹೇಳ್ತಾರೆ. ಆ ಕರ್ಮವನ್ನು ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಆಸೆ ಪಟ್ಟುಕೊಂಡು ಕೆಲಸ ಮಾಡ್ತೇವೆ. ಒಂದು ತೆಂಗಿನ ಮರವನ್ನು ನೆಡುವುದಿದ್ರೂ 4-6 ವರ್ಷದ ನಂತರ ಅದರಲ್ಲಿರುವಂಥ ಎಳನೀರಿನಿಂದ ನನಗೆ ನನ್ನ ಬಾಯಾರಿಕೆ ತಣಿಸಬಹುದೋ ಏನೋ ಅಂತ ನಂಬಿಕೆಯಿಂದ ನೆಡ್ತಾರೆ. ಆದರೆ ಸಂಘ ನಮಗೆ ಕಲಿಸಿಕೊಟ್ಟದ್ದು ಭಗವದ್ಗೀತೆ ಆಧಾರದಲ್ಲಿ ಕರ್ಮಣಿಯೇವ ಅಧಿಕಾರ ತೇ. ನಿನಗೆ ಅಧಿಕಾರ ಯಾವುದು ಅಂದರೆ ಕೆಲಸ ಮಾಡಲಿಕ್ಕೆ. ಈಗ ತಾನೇ ಮೊನ್ನೆ ಶೇಷಾದ್ರಿಗಳದ್ದು ಕೃಷ್ಣಪ್ಪನವರದ್ದೆಲ್ಲ ಉಲ್ಲೇಖ ಆಯಿತು, ನಮ್ಮ ಸಂಘ ಚಾಲಕರುಗಳ ಉಲ್ಲೇಖ ಆಯಿತು, ಸರಸಂಘ ಚಾಲಕರುಗಳದ್ದು. ಎಲ್ಲರೂ ಪ್ರಚಾರಕರು. ಸಂಘದಲ್ಲಿ ಒಂದು ವೈಶಿಷ್ಟ್ಯಪೂರ್ಣ ಒಂದು ವ್ಯವಸ್ಥೆ. ಪ್ರಚಾರಕ ತನ್ನದೆಲ್ಲವನ್ನು ಬಿಟ್ಟು, ಮನೆ ಮಠ ಎಲ್ಲವನ್ನು ಬಿಟ್ಟು ವ್ಯಕ್ತಿಗತ ಸಾಂಸಾರಿಕ ಜೀವನಕ್ಕೆ ತಿಲಾಂಜಲಿ ಕೊಟ್ಟು ವರ್ಷದ 365 ದಿವಸವೂ ದಿನದ 24 ಗಂಟೆಯೂ ಸಂಘಕ್ಕೋಸ್ಕರ ಕೆಲಸ ಮಾಡೋದು ಅಂಥ ಪ್ರಚಾರಕರು ಈ ದೇಶದಲ್ಲಿ ಸಾಕಷ್ಟಿದ್ದಾರೆ. ಆ ಪ್ರಚಾರಕರಾಗಲಿಕ್ಕೆ ಪ್ರೇರಣೆ ಕೊಟ್ಟದ್ದು ಯಾವುದು? ಇದೇ
ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತೆ. ಹಾಗೆ ಬಂದ ನಂತರ ಬಂದವರೆಲ್ಲರೂ ಪರಿಪೂರ್ಣರಾಗಿ ಸಂಘದ ಒಳಗೆ ಬಂದದ್ದಲ್ಲ. ಬಂದ ನಂತರ ಏನಾಗಬೇಕು ಅಂತ ತಿಳಿಲಿಕ್ಕಿರುವಂಥ ಒಂದು ವ್ಯವಸ್ಥೆ ಅಂದರೆ ನಮ್ಮ ಭಗವದ್ಗೀತೆಯಲ್ಲಿರುವಂಥ 12ನೇ ಅಧ್ಯಾಯ 16ನೇ ಅಧ್ಯಾಯದ ಶ್ಲೋಕಗಳು. ಮನುಷ್ಯ ಏನಾಗಬೇಕು ಅದು ಎಲ್ಲವನ್ನು ಭಗವದ್ಗೀತೆ ಹೇಳಿದೆ. ಅದು ನಮ್ಮ ಸಂಘದ ನಿತ್ಯ ಚಟುವಟಿಕೆಯ ಕಾರಣಕ್ಕೋಸ್ಕರ ನಮ್ಗೆ ಗೊತ್ತಿಲ್ಲದಂತೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಸೇರಿಕೊಳ್ಳುತ್ತದೆ ಅಂಥ ಕೆಲಸ. ಹಾಗಾಗಿ ಸಂಘಕ್ಕೂ ಭಗವದ್ಗೀತೆಗೂ ಏನು ಅಂತ ಕೇಳಿದರೆ ಇನ್ನೊಂದನ್ನು ಹೇಳಬಹುದು. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಅಂತ. ಸಂಘಕ್ಕೆ ಹೇಳಿ ಮಾಡಿಸಿದಂಥ ಶ್ಲೋಕ ಅದು. ಸಂಘದ ಅಧಿಷ್ಠಾನ ಯಾವುದು? ಕೃಷ್ಣನ ಅಧಿಷ್ಠಾನ ಧರ್ಮ ಸಂಸ್ಥಾಪನೆ. ಸಂಘದ ಅಧಿಷ್ಠಾನ ಅದೇ ಅಧಿಷ್ಠಾನ, ಭಾರತ್ ಮಾತಾ ಕಿ ಜೈ. ಹಾಗೆ ಹೇಳುವ ಕಾಲ ಬರಬೇಕಾದ್ರೆ ಎಲ್ಲವನ್ನು ಗೆದ್ದು ಧರ್ಮದ ರಕ್ಷಣೆ ಮಾಡುತ್ತಾ ನಮ್ಮ ವಿಜಿಗೀಷು ಪ್ರವೃತ್ತಿಯ ಸಂಘಟಿತ ಶಕ್ತಿ ಮುಂಚೂಣಿಯಲ್ಲಿ ನಿಲ್ಲಬೇಕು. ಹಾಗೆ ನಿಲ್ಲಬೇಕು ಅಂತ ಹೇಳುವಾಗಲೂ ಅಹಂಕಾರದಿಂದ ಹೇಳಲಿಲ್ಲ. ತೇ ಆಶೀಷ, ನಿನ್ನ ಆಶೀರ್ವಾದದಿಂದ, ಭಗವಂತನ ಹತ್ರ ನಾವು ಕೇಳುವಂಥದ್ದು ಭಗವಂತನ ಆಶೀರ್ವಾದದಿಂದ ಇದೆಲ್ಲ ಆಗಲಿ ಅಂತ. ಹಾಗಾಗಿ ಅಧಿಷ್ಠಾನ ಯಾವುದು ಅಂತ ಕೇಳಿದರೆ ಧರ್ಮ ಸಂಸ್ಥಾಪನೆ. ಯದಾ ಯದಾ ಹಿ ಧರ್ಮಸ್ಯ, ಅದಕ್ಕೆ ಸಂಬಂಧಪಟ್ಟೇ ಇರುವಂಥದ್ದು. ಎರಡನೆಯದ್ದು ತಥಾ ಕರ್ತ, ಇದನ್ನು ಮಾಡುವವರು ಯಾರು? ಯಾವುದೇ ಕೆಲಸ ಮಾಡಬೇಕಾದರೂ ಅದಕ್ಕೊಂದು ಮನುಷ್ಯ ಶಕ್ತಿ ಬೇಕು, ಹ್ಯೂಮನ್ ಫೋರ್ಸ್. ಅದು ತನ್ನಷ್ಟಕ್ಕೆ ಬರುವುದಿಲ್ಲ, ಒಬ್ಬೊಬ್ಬರನ್ನೇ ಸೇರಿಸಿಕೊಂಡು ಬರಬೇಕಷ್ಟೆ. ಆ ಸೇರಿಸುವಾಗ ಶಕ್ತಿ ಅದ್ಭುತ ಆಗುತ್ತದೆ. ಒಂದು ಗಣಿತಕ್ಕೆ ಸಂಬಂಧಪಟ್ಟ ಒಂದು ಉಲ್ಲೇಖ ಮಾಡಿದರು. ಎಲ್ಲ ಅಂಕೆಗಳು ಒಂದರ ಪಕ್ಕದಲ್ಲಿ ಒಂದು ನಿಂತಿತ್ತಂತೆ, 1, 2, 3, 4 ಎಲ್ಲ. ಅವುಗಳ ಹೈಟ್ ಹೆಚ್ಚಾಗ್ತಾ ಬಂತು. ಈ ಒಂದರ ಪಕ್ಕದಲ್ಲಿ ಒಂದು 0ಯೂ ನಿಂತಿತ್ತು. 0 ನಿಂತಾಗ, ಹಾಗೆ ನಿಂತಾಗ ಈ 9 8ರ ಕೆನ್ನೆಗೆ ಒಂದು ಪೆಟ್ಟು ಕೊಟ್ಟಿತು. 8ಕ್ಕೆ ಆಶ್ಚರ್ಯ ಆಯ್ತು, ನನಗೆ ಯಾಕೆ ಹೊಡೆದಿ ನೀನು? ಆಗ 9 ಹೇಳ್ತಾನಂತೆ, ನಿನಗಿಂತ ದೊಡ್ಡವಂತ ಗೊತ್ತಾಗಲಿ ಅಂತ. ಅವನಿಗೆ ಗೊತ್ತಾಯ್ತು ಏನು ಮಾಡಬೇಕು, 7ಕ್ಕೆ ಹೊಡಿಬೇಕು ಅಂತ. 7ಕ್ಕೆ ಒಂದು ಕೊಟ್ಟ. ಹಾಗೆ ಕೊಡ್ತಾ ಕೊಡ್ತಾ 2 ಎಂಬುದು 1ಕ್ಕೂ ಒಂದು ಪೆಟ್ಟು ಕೊಟ್ಟಿತು. ಆ ಪೆಟ್ಟು ತಿಂತಾ ಇದ್ದಾಗ 0 ಸ್ವಲ್ಪ ಆಚೆಗೆ ಮೆಲ್ಲ ಜಾರಲಿಕ್ಕೆ ಹೊರಟಿತಂತೆ. ಆಗ 1 ಹೇಳಿತಂತೆ, ಮಗು ಹೆದರಬೇಡ, ನಾನು ನಿನಗೆ ಹೊಡೆಯುವುದಿಲ್ಲ, ನಿನ್ನ ಪಕ್ಕದಲ್ಲಿ ನಿಲ್ತೇನೆ ಅಂತ. ಪಕ್ಕದಲ್ಲಿ ನಿಂತಾಗ ಏನಾಗುತ್ತದೆ? ಒಂದಿದ್ದದ್ದು 0 ಪಕ್ಕದಲ್ಲಿದ್ದರೆ 10 ಆಗುತ್ತದೆ, 9ಕ್ಕಿಂತ ದೊಡ್ಡದಾಯಿತು. ಸಂಘ ಅಂದರೆ ಇದು. ಎಲ್ಲರನ್ನೂ ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಜೋಡಿಸ್ತಾ ಆ ಸಂಖ್ಯೆಯನ್ನು ಜಾಸ್ತಿ ಮಾಡೋದು. ಆ ಸಂಖ್ಯೆ ಜಾಸ್ತಿ ಮಾಡಿದ್ದರ ಒಟ್ಟು ಪರಿಣಾಮವಾಗಿ ಇವತ್ತು ಅನೇಕ ಆಗಬೇಕಾದ ಕೆಲಸಗಳು ಆದದ್ದು ಕಾಣುತ್ತದೆ. ಆದರೆ ಹಾಗೆ ಮಾಡುವ ಕಾರ್ಯಕರ್ತರು ಹೇಗಿರಬೇಕು, ಹೇಗಿರಬಾರ್ದು ಅಂತಲೂ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಹೇಗಿರಬೇಕು ಅಂತ ಹೇಳಿದ್ದಾರೆ. ಮುಕ್ತ ಸಂಘೋ ಅನಹಂವಾದಿ ಸಿದ್ಧಿಯೋರ್ ನಿರ್ವಿಕಾರ. ಎಷ್ಟು ಸುಂದರ! ಅಹಂ ಇರಬಾರ್ದು, ನಾನು ಮಾಡಿದ್ದೇನೆ ಅಂತ ಇರಬಾರ್ದು. ಸಂಘ ನನ್ನಿಂದ ಮಾಡಿಸಿದೆ ಅಷ್ಟೇ, ನಾನು ನಿಮಿತ್ತ ಮಾತ್ರ. ಭಗವಂತ ಅದನ್ನೇ ಹೇಳಿದ್ದು, ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡು, ನಿನ್ನ ಕೆಲಸ ಅದು. ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬರುವುದಿಲ್ಲ. ನೀನು ಮಾಡು, ನಿನ್ನ ಕರ್ತವ್ಯ ಅದು. ಭಗವಂತ ಘೋಷಣೆ ಮಾಡಿದ್ದು ಭಗವದ್ಗೀತೆಯಲ್ಲಿ ಅದನ್ನೇ. ಸಂಘ ನಿತ್ಯ ಜೀವನದಲ್ಲಿ ಮಾಡುವುದು ಅದನ್ನೇ. ಆದರೆ ಇದನ್ನು ಅಪೇಕ್ಷೆ ಪಟ್ಟಾಗ ಪೂರ್ಣ ಆಗುವುದಿಲ್ಲ. ಅದಕ್ಕೋಸ್ಕರ ಉಪಕರಣ ಯಾವುದು? ಉಪಕರಣ ಎಂಬುದು ಸಂಘದ ನಿತ್ಯ ಶಾಖೆ. ಭಗವಂತ ಹೇಳಿದಾಗ ಅದರಲ್ಲಿ ಒಂದು ತಪಸ್ಸು ಅಂತ ಒಂದು ಶಬ್ದ ಉಂಟು. ತಪಸ್ಸು ಮಾಡದವನಿಗೆ ಇದನ್ನು ಹೇಳಬೇಡ ಅಂತ ನಾ ತಪಸ್ಕಾಯ ಅದರಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದನ್ನು ಹೇಳಬೇಡ ಗೀತೆ ಅನ್ನುವಂಥ. ತಪಸ್ಸು ಮಾಡುವವನಿಗೆ ಹೇಳುವಂಥ. ಸಂಘದ ತಪಸ್ಸಂದರೆ ಎಂಥದ್ದು? ನಿತ್ಯ ಶಾಖೆ, ಅದು ಸಂಘದ ತಪಸ್ಸು, ಅದು ಉಪಕರಣ. ವಿವಿಧಾಶ್ಚ ಪೃಥಕ್ ಚೇಷ್ಟಾ, ವಿಭಿನ್ನ ಕಾರ್ಯಕ್ರಮಗಳು. ಆ ವಿಭಿನ್ನ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳ ಮೂಲಕ ಮಾಡಬೇಕಾದ ಕೆಲಸವನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡೋದು. ಹಾಗೆ ಮಾಡಿದರೆ ನಮಾಂ ಕರ್ಮಾಣಿ ಲಿಂಪಂತಿ, ನಾನು ಮಾಡಿದ ಕೆಲಸಗಳು ಅದು ಅಪೇಕ್ಷೆ ರಹಿತವಾಗಿದ್ದರೆ ಆ ಕರ್ಮದ ಬಂಧನ ನಮಗಿಲ್ಲ. ಆಗ ತಾನೇ ಮಾನ್ಯ ಶೇಷಾದ್ರಿಗಳದ್ದು, ಕೃಷ್ಣಪ್ಪನವರದ್ದೆಲ್ಲ ಉಲ್ಲೇಖ ಆಯಿತು. ಎಷ್ಟೋ ಎತ್ತರಕ್ಕೆ ಹೋಗ್ಬೋದು,
ಹೋಗಿದ್ದಾರೆ. ಆದರೆ ಅವರು ಮಾಡಿದ ಯಾವುದೇ ಕೆಲಸದಲ್ಲಿ ಈ ಅಂಟುವಿಕೆ ಅಂತ ಇರಲಿಲ್ಲ. ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಸಂಘ ಕಲಿಸಿಕೊಡುವುದು. ಅದು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರೆ ಏನಾಗಬೇಕೋ ಅದನ್ನು ಮಾಡಲಿಕ್ಕಾಗ್ತದೆ. ಮುಂದಿನದ್ದು ವಿವಿಧಾಶ್ಚ ಪೃಥಕ್ ಚೇಷ್ಟಾ, ವಿಭಿನ್ನ ಕಾರ್ಯಕ್ರಮಗಳು. ಆ ವಿಭಿನ್ನ ಕಾರ್ಯಕ್ರಮಗಳನ್ನು ಕೃಷ್ಣ ತನ್ನ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿ ತೋರಿಸಿದ್ದಾನೆ. ಯಾವಾಗ ಏನು ಮಾಡಬೇಕು ಅವನಿಗೆ ಗೊತ್ತಿತ್ತು, ಯಾರ ಹತ್ರ ಹೇಗಿರಬೇಕು ಅದೂ ಗೊತ್ತಿತ್ತು. ಅದಕ್ಕೆ ತಕ್ಕಂತೆ ಮಾಡಿದ. ಕೃಷ್ಣನನ್ನು ತನ್ನ ಕಡೆಗೆ ಸೆಳೀಬೇಕು ಅಂತ ಕೌರವ ಬಂದಿದ್ದ, ಅರ್ಜುನನು ಬಂದಿದ್ದ. ಆದರೆ ಕೌರವ ಕೃಷ್ಣನ ತಲೆ ಹತ್ತಿರ ಕೂತ್ಕೊಂಡಿದ್ದ, ಅರ್ಜುನ ಕಾಲಿನ ಹತ್ತಿರ ಕೂತ್ಕೊಂಡಿದ್ದ. ಕೃಷ್ಣನಿಗೆ ಎಚ್ಚರಾಗಿ ಎದ್ದಾಗ ಮೊದಲು ಕಂಡದ್ದು ಅರ್ಜುನನನ್ನು, ಮೊದಲು ಬಂದದ್ದು ಕೌರವ. ಕೃಷ್ಣನ ವಿಶೇಷತೆ ಇದು. ಹೇಗಿರಬೇಕು, ಏನು ಮಾಡಬೇಕು ಅಂತ. ಇದೆಲ್ಲ ವಿವಿಧಾಶ್ಚ ಪೃಥಕ್ ಚೇಷ್ಟಾ. ಚೇಷ್ಟೆ ಅಂದರೆ ಕನ್ನಡದ ಚೇಷ್ಟೆ ಅಲ್ಲ, ಇದು ಉಪಕ್ರಮಗಳು. ಭಗವದ್ಗೀತೆಯಲ್ಲಿ ಹೇಳುವಂತಹ ಅನೇಕ ಉಪಕ್ರಮಗಳು, ಭಗವಂತ ತನ್ನ ಜೀವನದಲ್ಲಿ ತೋರಿಸಿಕೊಟ್ಟಂತಹ ಉಪಕ್ರಮಗಳು ಇದೆಲ್ಲವೂ. ಇವತ್ತಿಗೂ ಸಂಘದ ಬಗ್ಗೆ ಅನೇಕರಿಗೆ ಎಂಥದಿದು ಅಂತ ಗೊತ್ತಾಗೋದಿಲ್ಲ, ಆಶ್ಚರ್ಯವೂ ಆಗ್ತದೆ. ಅದನ್ನು ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾರೆ. ಆಶ್ಚರ್ಯವತ್ ಪಶ್ಯತಿ, ಸಂಘವನ್ನು ಆಶ್ಚರ್ಯ ಎಂಥದಿದು ಅಂತ ನೋಡ್ತಾ ಇದ್ದಾರೆ. ಹಾಗೆ ಆಶ್ಚರ್ಯವತ್ ವದತಿ, ಅದರ ಬಗ್ಗೆ ಹೇಳ್ತಾರೆ. RSS ಎಲ್ಲ ಇದು RSS ಅಂತೆ, ಅಲ್ಲಿ ಕಟ್ಟಡ ಬಿತ್ತಲ್ಲ RSS ಕಾರಣ ಅಂತೆ, ಅವರೇನಿರಲಿಲ್ಲ. ಆದರೆ ಆಶ್ಚರ್ಯವತ್ ವದತಿ, ಆ ವದತಿಯಿಂದ ಇದ್ದದನ್ನು ಕೇಳ್ತಾನೆ. ಶೃಣೋತಿ, ಆಶ್ಚರ್ಯದಿಂದ ನೋಡ್ತಾನೆ, ಕೇಳ್ತಾನೆ. ಕೇಳಿದ ನಂತರವೂ ಅನೇಕರಿಗೆ ಅರ್ಥ ಆಗೋದಿಲ್ಲ. ಸಂಘದ ಬಗ್ಗೆಯೂ ಹಾಗೆ ಅನೇಕರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗಬೇಕಾದ್ರೆ ಒಂದೇ ಮಾಧ್ಯಮ, ಅದು ಯಾವುದು? ಅದು ಕೃಷ್ಣನ ಮಾಧ್ಯಮ. ಅವನ ಹತ್ತಿರ ಹೋದರೆ ಮಾತ್ರ ಗೊತ್ತಾಗೋದು. ಹಾಗಾಗಿ ಏನಾದರೂ ಆಗಬೇಕು ಅಂತಿದ್ದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರಿಪಾಸತೆ. ಬೇರೆ ಯಾವುದನ್ನು ಯೋಚನೆ ಮಾಡದೆ ಇದನ್ನು ಮಾತ್ರ ಮಾಡು, ಎಲ್ಲ ಸರಿಯಾಗ್ತದೆ. ಹಾಗೆ ಹೇಳುತ್ತಾ ಇಂಪೋಸಿಷನ್ ಕೊಡಲಿಲ್ಲ, ಇಂಪೋಸ್ ಮಾಡಲಿಲ್ಲ. ವಿಮೃಶ್ಯ ಏತತ್ ಅಶೇಷೇಣ, ಸಂಘವು ಅದನ್ನು ಹೇಳೋದು. ಸಂಘದ ಸ್ವಯಂ ಸೇವಕರಿಗೆ ಹೀಗೆ ಮಾಡು ಅಂತ ಹೇಳೋದಿಲ್ಲ. ಎಲ್ಲವೂ ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ಒಂದು ನಿರ್ಣಯ ಉಲ್ಲೇಖ ಆಗುತ್ತದೆ. ನನಗೆ ಮನಸ್ಸಿಲ್ಲ ಇದ್ದರೆ ಮಾಡಲೇಬೇಕು ಅಂತ ಒತ್ತಡವೂ ಇಲ್ಲ. ಒಂದು ರೋಚಕ ಘಟನೆ, ಸಂಘದಲ್ಲಿ ಚಡ್ಡಿ ಇತ್ತು, ಆ ಚಡ್ಡಿ ಹೋಗಿ ಪ್ಯಾಂಟ್ ಬಂತು. ಪ್ಯಾಂಟ್ ಬಂದಾಗ ಕೆಲವರೆಲ್ಲ ಪ್ರತಿಜ್ಞೆ ಮಾಡಿಬಿಟ್ಟಿದ್ದರು, ನನ್ನ ಈ ಜನ್ಮದಲ್ಲಿ ನಾನು ಪ್ಯಾಂಟ್ ಹಾಕೋದಿಲ್ಲ ಅಂತ. ಸಂಘವೇ ಪ್ಯಾಂಟ್ ತಂದಿದೆ, ಈಗ ಹಾಕಬೇಕೋ ಬೇಡೋ? ಗೊಂದಲ ಸೃಷ್ಟಿಯಾಯಿತು. ಆ ಗೊಂದಲ ಸೃಷ್ಟಿಯಾದಾಗ ಸಂಘವರಿಗೆ ಕೊಟ್ಟ ಉತ್ತರ, ಸಂಘ ತೆಕ್ಕೊಂಡ ನಿರ್ಣಯ ಒಬ್ಬ ವ್ಯಕ್ತಿಯದ್ದಲ್ಲದು, ಅದು ಸಾಮೂಹಿಕ ನಿರ್ಣಯ. ಆ ಸಾಮೂಹಿಕ ನಿರ್ಣಯ ಏನು ಮಾಡಿತೋ ಅದನ್ನು ಪಾಲನೆ ಮಾಡೋದು ನಮ್ಮದು. ವ್ಯಕ್ತಿಗತ ಜೀವನಕ್ಕೋಸ್ಕರ ಪ್ರತಿಜ್ಞೆ ಮುರಿಯುವ ಅವಶ್ಯಕತೆ ಇಲ್ಲ. ಆದರೆ ರಾಷ್ಟ್ರಹಿತಕ್ಕೋಸ್ಕರ, ವಿಶ್ವಹಿತಕ್ಕೋಸ್ಕರ ಇದು ಪ್ರತಿಜ್ಞೆ ಮುರಿಯುವುದಲ್ಲ, ಪ್ರತಿಜ್ಞೆಯನ್ನು ಪಾಲನೆ ಮಾಡೋದು ಅಂತ ಹೀಗೆ ಕೊಟ್ಟಾಗ ಅದನ್ನು ಮಾಡಿದರು. ಹೀಗೆ ಭಗವದ್ಗೀತೆಯಲ್ಲಿ ಕೊಟ್ಟ ಜೀವನ ಮೌಲ್ಯಗಳನ್ನು ಸಂಘದ ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಗೊಳಿಸ್ತಾ ಆ ಎತ್ತರಕ್ಕೆ ಹೋಗಲಿಕ್ಕೆ 5ನೇ ಒಂದು ಅಂಶ, ಅದನ್ನು ಹೇಳಿ ಮಾತು ಮುಗಿಸ್ತೇನೆ ನಾನು. 5ನೇದ್ದು ದೈವಂಚೈವಾತ್ರ ಪಂಚಮಂ, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ಈ 4 ಈಗ ಉಲ್ಲೇಖ ಮಾಡಿ ಆಯಿತು, ಕೊನೆಯದನ್ನು ಉಲ್ಲೇಖ ಮಾಡಿ ಮಾತು ಮುಗಿಸ್ತೇನೆ. ಆ ದೈವಂಚೈವಾತ್ರ ಪಂಚಮಂ ಅಂದರೆ ಈ ದೇವರಿಗೊಂದು ಗುಣ ಉಂಟು, ಆತ ಯಾವುದನ್ನು ಮಾಡುವುದಿಲ್ಲ ಕೃಷ್ಣನ ಹಾಗೆ. ಆದರೆ ಆತ ಇಲ್ಲದಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ. ತೆನ್ನಾಲಿ ರಾಮನಿಗೆ ಸಂಬಂಧಪಟ್ಟಂಥ ಎಪಿಸೋಡ್ಗಳು ಟಿ ವಿಯಲ್ಲಿ ಬರ್ತಾ ಇತ್ತು. ಒಂದು ಸರ್ತಿ ನಾನು ಒಂದು ಮನೆಗೆ ಹೋಗಿದ್ದಾಗ ಒಂದು ಎಪಿಸೋಡ್ ಬಂದಿತ್ತು, ಅದನ್ನು ನಿಮ್ಮ ಮುಂದೆ ಇಡ್ತೇನೆ ಅಷ್ಟೇ. ಅಲ್ಲಿ 3 ಜನ ಅಣ್ಣ ತಮ್ಮಂದಿರು ಮನೆಯಲ್ಲಿ ಜಗಳಾಡಿ, ಅವರಿಗೆ ಅವರ ಅಪ್ಪ ಸೊತ್ತು ಬಿಟ್ಟು ಕೊಟ್ಟಿದ್ದ. ಆ ಸೊತ್ತನ್ನೆಲ್ಲ ತಂದು ರಾಜನ ಮುಂದೆ ಇಟ್ಟು, ನಮಗೆ ದಯವಿಟ್ಟು ಇದನ್ನು ಪಾಲು ಮಾಡಿ ಕೊಡಬೇಕು, ನಮ್ಮ ಅಪ್ಪ ಮೃತ್ಯು ಪತ್ರದಲ್ಲಿ ಬರೆದಿದ್ದಾನೆ, ನಮಗೆ ಪಾಲು ಮಾಡಲಿಕ್ಕೆ ಬರುವುದಿಲ್ಲ. ಏನು ಬರೆದಿದ್ದಾನೆ ಮೃತ್ಯುಪತ್ರದಲ್ಲಿ? ನಾನು ಬಿಟ್ಟು ಹೋದ ಆಸ್ತಿಯಲ್ಲಿ ಅರ್ಧಾಂಶ ದೊಡ್ಡವನಿಗೆ, 4ನೇ ಒಂದು ಅಂಶ 2ನೇವನಿಗೆ, 5ನೇ ಒಂದು ಅಂಶ 3ನೇವನಿಗೆ ಅಂತ ಬರೆದು ಬಿಟ್ಟಿದ್ದಾನೆ. ರಾಜರು ಹೇಳ್ತಾರೆ ಮಾಡ್ಬೋದಲ್ಲ ಅಂತ. ಆಗುವುದಿಲ್ಲ. ಯಾಕೆಂದರೆ ಅವಮೆಲ್ಲ ಆ ತಟ್ಟೆಯನ್ನು ಅಲ್ಲಿದ್ದ ಸಂಪತ್ತಿನ ಮೇಲೆ ರೇಷ್ಮೆ ಬಟ್ಟೆ ಹಾಕಿದ್ದ, ಆ ಬಟ್ಟೆಯನ್ನು ತೆಗೆಯುವಾಗ ಹೊಳಪು ಕಂಡಿತು.
19 ವಜ್ರಗಳಿತ್ತು. ಆ 19 ವಜ್ರಗಳಲ್ಲಿ ಅರ್ಧ ಮಾಡುವುದಂದ್ರೆ ಹೇಗೆ? ಅರ್ಥ ಆಗಲಿಲ್ಲ. ಅದಕ್ಕೆ ರಾಜನಲ್ಲಿ ಬಂದದ್ದು. ಈಗ ರಾಜನಿಗೂ ಅರ್ಥ ಆಗಲಿಲ್ಲ. ತೆನ್ನಾಲಿ ರಾಮನನ್ನು ಕರೆದಂತೆ, ಮಾಡು ಅಂತ. ತೆನ್ನಾಲಿ ರಾಮ ನಗಾಡ್ತಾ ಹೇಳಿದಂತೆ, ಮಾಡ್ಬೋದು, 1 ವಜ್ರ ನನಗೆ ಕೊಡಬೇಕು, ನೀವೇ ಕೊಡಬೇಕು, ಅದರಿಂದ ಅಲ್ಲ. ರಾಜ 1 ವಜ್ರ ತರಿಸಿಕೊಟ್ಟ. ಕೊಡುವಾಗ ಹೇಳಿದ, ನನಗೆ ಅಲ್ಲಿ ಇಟ್ಟು ಬಿಡಿ ಸಾಕು ಅಂತ. ಮತ್ತೆ ಈ ಅಣ್ಣ ತಮ್ಮಂದಿರ ಹತ್ರ ಹೇಳಿದ, ಆ ವಜ್ರ ತೆಕೊಳ್ಳಿ ಅಂದರೆ ಅಲ್ಲಿ ಇರಲಿ, ಅದು ನಿಮ್ಮದು ಅಂತ ತಿಳ್ಕೊಳ್ಳಿ, ಇನ್ನು ಪಾಲು ಮಾಡಿ ಅಂತ. 19 ಇದ್ದದ್ದು ಎಷ್ಟಾಯಿತು? 20 ಆಯಿತು. ಅದನ್ನು ಅರ್ಧ ಅಂದರೆ ಎಷ್ಟಾಯಿತು? 10 ಆಯಿತು. 4ನೇ ಒಂದು ಅಂದರೆ ಎಷ್ಟು? 5 ಆಯಿತು. 5ನೇ ಒಂದು ಅಂದರೆ ಎಷ್ಟು? 4 ಆಯಿತು. ನಿಮ್ಮ ವಜ್ರ ತಗೊಂಡೋಗಿ. ದೊಡ್ಡವ 10 ತಗೊಂಡು ಹೋದ, 2ನೇವ 5 ತಗೊಂಡು ಹೋದ, 3ನೇವ 4 ತಗೊಂಡು ಹೋದ, ಎಷ್ಟು ಹೋಯಿತು? 19. ಅಲ್ಲಿ ತಂದಿಟ್ಟ ವಜ್ರ ಹಾಗೆ ಉಳಿಯಿತು. ರಾಜನ ಹತ್ರ ಹೇಳಿದ, ಅದನ್ನು ನೀವು ತಗೊಂಡು ಹೋಗಿಂದ ತೆನ್ನಾಲಿ ರಾಮ. ಈ ವಜ್ರದ ಹಾಗೆ ಭಗವಂತ, ಅವ ಏನು ಮಾಡುವುದಿಲ್ಲ, ಆದರೆ ಅವ ಇಲ್ಲೇ ಇದ್ದರೆ ಯಾವುದೂ ಆಗುವುದಿಲ್ಲ. ಹಾಗೆಯೇ ಭಗವದ್ಗೀತೆಯಲ್ಲಿ ಹೇಳಿಕೊಟ್ಟದ್ದು ದೈವಂಚೈವಾತ್ರ ಪಂಚಮ, ಸಂಘ ಎಲ್ಲವನ್ನೂ ಮಾಡ್ತಾ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಭಗವಂತನ ಆಶೀರ್ವಾದ ಬೇಕು. ಆ ಆಶೀರ್ವಾದ ಕಳೆದ 100 ವರ್ಷಗಳಲ್ಲಿ ಸಿಗ್ತಾ ಇದೆ. ಸಂಘವನ್ನು ವಿರೋಧ ಮಾಡುವುದರಿಂದ ಸ್ವೀಕಾರ ಮಾಡುವ ಹಂತಕ್ಕೆ ಬಂದಿದೆ. ಈ 3ನೇ ಮಜಲಿನಲ್ಲಿ ಸ್ವೀಕಾರ ಮತ್ತು ವಿರೋಧ ಎರಡೂ ಇದೆ. ಆದರೆ ಇದನ್ನು ದಾಟಿ ಜಗತ್ತು ಇದನ್ನು ಸ್ವೀಕಾರ ಮಾಡುವಂತಹ ಕಾಲಘಟ್ಟಕ್ಕೆ ಹೋಗಬೇಕು. ಅದು ವರ್ಷದಿಂದ ಲೆಕ್ಕ ಮಾಡೋದಲ್ಲ, ಹೃದಯ ವೈಶಾಲ್ಯದಿಂದ